ಒಬ್ಬೇ ಒಬ್ಬ ಎಲೀಷನ ಕಾಪಾಡೋದಕ್ಕೆ. ಆಮೆನ್. ಓದಿ ಸಿಸ್ಟರ್. ಅಗ್ನಿಮಯವಾದ ರಥಾಶ್ವಗಳು ಆ ಸೇವಕನಿಗೆ ಕಂಡವು. ಶತ್ರುಗಳು ಸಮೀಪಕ್ಕೆ ಬಂದು ಎಲೀಷನನ್ನು, ಸ್ವಾಮಿ ಈ ಜನರನ್ನು, ಯಾರು ಬಂದಿರೋದು ಎಲೀಷನ ಹತ್ರಕ್ಕ? ಯಾರು ಕೇಳಿಸ್ತಾ ಇಲ್ಲ, ಎಲ್ಲಾರು ಕೇಳ್ತಾ ಇಲ್ಲ ಸರಿಯಾಗಿ. ಶತ್ರುಗಳು ಬಂದಿದ್ದಾರೆ, ಸಾಯಿಸಲು ಬಂದಿರೋರು ಎಲೀಷನ ಹತ್ರ ಬಂದಿದ್ದಾರೆ. ಸ್ವಾಮಿ ಅಂತ ಇದ್ದಾರೆ. ಏನಮ್ಮ? ಈ ಜನರನ್ನು ಕುರುಡರನ್ನಾಗಿ ಮಾಡುತ್ತ ಶಿಷ್ಯ ಹೇಳ್ತಾ ಇದ್ದಾನೆ. ಯೆಹೋವನನ್ನು ಪ್ರಾರ್ಥಿಸಿದನು. ಆತನು ಅವರ ಮೊರೆಯನ್ನು ಲಾಲಿಸಿ ಅವರನ್ನು ಕುರುಡರನ್ನಾಗಿಸಿದನು. ಹಲ್ಲೆಲೂಯಾ. ಹಾಗೆ ನಿಮ್ಮ ಮನೇಲಿ ಹೋಗಿ ಓದ್ಕೊಂತೀರಾ? ಅವನ್ನೆಲ್ಲ ಶತ್ರುಗಳನ್ನೆಲ್ಲ ಒಂದತ್ರ ಕರ್ಕೊಂಡು ಹೋಗ್ಬಿಟ್ಟಂತೆ. ಅಲ್ಲಿ ಹೋಗ್ಬಿಟ್ಟಿದ್ದ ಅವ್ರಿಗೆ ಪ್ರೇಯರ್ ಮಾಡಿದಂತೆ ಎಲೀಷ. ಆಗ ಈ ಕಣ್ಣಿಗೆ ತೆಗಿತಂತೆ. ನಾವ್ಯಾಕೆ ಇಲ್ಲಿ ಬಂದ್ಬಿಟ್ಟಿದ್ದೀವಿ? ಇವ್ನು ಸಾಯಿಸಕ್ಕೆ ಬಂದಿದ್ದಲ್ಲ, ಇವ್ರು ಬಂದು ನಾವು ಅಧೀನ ಆಗಿದ್ದೀವಿ. ಇಲ್ಲಿ ನೀವು ಓದಿದ ವಾಕ್ಯದಲ್ಲಿ 2 ಕಣ್ಣಿದೆ, ನೋಡ್ಕೊಳ್ಬೇಕು. ಆತ್ಮಿಕ ಕಣ್ಣು ಇದೆ, ಈ ಕಣ್ಣುಗಳಿದೆ, 2 ಇದೆ ನೋಡಿ. ಆ ಶಿಷ್ಯನಿಗೆ ಏನ್ ಕಣ್ಣು ತೆರೀತಾನೆ? ಆತ್ಮಿಕ ಕಣ್ಣುಗಳು ತೆರೀತಾನೆ. ಶತ್ರುಗಳ ಕಣ್ಣುಗಳು ಏನ್ ಮಾಡ್ತಾ ಇದ್ದಾನೆ? ಇಲ್ಲಿ ಮುಚ್ತಾ ಇದ್ದಾನೆ. ಎಲೀಷಾ ಆ ಗ್ರೂಪ್ನೇ ಸೈನ್ಯನೇ ಕರ್ಕೊಂಡೋಗಿ ಸಾಮಾನ್ಯ ಪಟ್ಟಣದಲ್ಲಿ ನಿಲ್ಲಿಸ್ಬಿಟ್ಟು ಆ ಶತ್ರುಗಳ ಮುಂದೆ ಆ ಕಣ್ಣನ್ನ ತೆರೀತಾನೆ. ಭಯ ಪಟ್ಬಿಟ್ರು ಅವರು. 2 ಕಣ್ಣುಗಳಿಲ್ಲ ಇದೆ ನೋಡಿ. ಆತ್ಮಿಕ ಕಣ್ಣಿದೆ, ಶಾರೀರಿಕ ಕಣ್ಣುಗಳಿದೆ. ಒಳಗಡೆ ಕಣ್ಣುಗಳು ತೆರೆದ, ಆಚೆ ಇರೋ ಕಣ್ಣುಗಳನ್ನು ತೆರೆದ. ಒಳಗಡೆ ಇರೋ ಕಣ್ಣುಗಳನ್ನು ತೆರೆದ, ಶಿಷ್ಯನಿಗೆ ಆತ್ಮಿಕ ಕಣ್ಣುಗಳನ್ನು ತೆರೆದ. ನೀವು ಇದರಲ್ಲಿ ಒಂದು ಮಾತನ್ನ ಕಲೀರಿ ನೋಡಿ. ಇಲ್ಲಿ ಎಲೀಷ ನೋಡ್ತಾ ಇದ್ದಾನೆ ರಥರಾಯೈಶ್ವರ್ಯಗಳನ್ನ, ಬೆಂಕಿಮಯವಾದ ಅಗ್ನಿಮಯವಾದ ರಥಗಳನ್ನ ಶಿಷ್ಯನಿಗೆ ಕಾಣಿಸ್ತಾ ಇಲ್ಲ. ಯಾಕೆ ಅಂದ್ರೆ ಆ ಶಿಷ್ಯನ ಕಣ್ಣುಗಳು ತೆರೆದಿಲ್ಲ. ಇವತ್ತು ನೀನೇನಾದ್ರೂ ಹಂಗಿದೀಯಾ? ನಿನ್ ಕಣ್ಣುಗಳೇನಾದ್ರು ಹಂಗಿದೀಯಾ? ದೇವ್ರು ನಿನ್ಗಾಗಿ ಏನ್ ಮಾಡ್ತಾರಂತ ನಿನ್ ಕೈಯಲ್ಲಿ ನೋಡಕ್ ಆಗ್ತಾ ಇಲ್ವಾ? ನೀನ್ ಅದನ್ನ ನಿರೀಕ್ಷೆ ಮಾಡಕ್ ಆಗ್ತಾ ಇಲ್ಲ, ನಿನ್ ಕಣ್ಣು ತೆರೆದಿಲ್ಲ. ಹೇಳಿ, ನನ್ನ ಕಡೆ ನೋಡಿ. ದೇವ್ರು ನಿನಗೆ ತುಂಬಾ ಕೃಪೆಯನ್ನ, ಅದ್ಭುತಗಳನ್ನ, ನಿನಗಾಗಿ ಏನೇನೋ ಮಾಡ್ಬೇಕಂತ ಇಟ್ಟಿದ್ದಾನೆ. ನಿನ್ ಕಣ್ಣುಗಳು ತೆರೀದೇ ಇರೋದ್ರಿಂದ, ನಿನ್ ಕೈಯಲ್ಲಿ ಅದು ನೋಡಕ್ ಆಗ್ತಾ ಇರೋದ್ರಿಂದ ನೀನ್ ನೋಡಕ್ ಆಗ್ತಾ ಇಲ್ಲ, ನಂಬಕ್ ಆಗ್ತಾ ಇಲ್ಲ, ಅದು ನಿನ್ ಜೀವನದಲ್ಲಿ ನಡೀತಾ ಇಲ್ಲ. ನೋಡಿಲ್ಲ, ಶಿಷ್ಯನು ಅಗ್ನಿಮಯವಾದ ರಥಗಳು ಬಂದು ನಿಂತಿದೆ. ನಮ್ಗೆ ಯಾರಿಲ್ಲ, ನಾವು ಇಬ್ಬರೇ ನಿಂತಿದ್ದಾರೆ. ಅವ್ರು ಅಷ್ಟು ಜನ ಇದ್ದಾರೆ, ವಿರೋಧಿಗಳು, ಶತ್ರುಗಳು ಇಲ್ಲ. ಎಲೀಷ ಹೇಳ್ತಾ ಇದ್ದಾನೆ, ಅವ್ರ ಪಕ್ಷದಲ್ಲಿ ಇರೋನ್ಗಿಂತ ನಮ್ಮ ಪಕ್ಷದಲ್ಲಿ ಇರೋನು ದೊಡ್ಡವರು. ಸ್ವಾಮಿ, ಇವನ ಅಂತರಾತ್ಮ ಕಣ್ಣುಗಳು ತೆರೆದಾಗ ಈಗ ನೋಡ್ತಾನಂತೆ. ಸುತ್ತಲೂ ಬೆಟ್ಟಗಳಲ್ಲಿ, ಗುಡ್ಡಗಳಲ್ಲಿ, ಪರಲೋಕದಿಂದ ಇಳಿದು ಬಂದಂತ ದೇವ ದೂತರು, ಅಗ್ನಿಯವಾಗಿ ರಥಗಳು ಸೈನ್ಯವಾಗಿ ನಿಂತಿದ್ದಾರೆ. ಹಲ್ಲೆಲೂಯಾ. ಆದರೆ ಎಲೀಷಾವನ್ನ ಸಾಯಿಸಬಿಟ್ಟಿಲ್ಲ. ಶತ್ರುಗಳ ಕಣ್ಣುಗಳಿಗೆ ಕೈ ಇಟ್ಟು ಪ್ರೇಯರ್ ಮಾಡಂತೆ. ಇಷ್ಟು ಜನ ಕಣ್ಣುಗಳು ಮುಚ್ಚಬೇಡಿ ಅಂತ ಈ ಕಣ್ಣುಗಳು ಹಂಗೆ ಕ್ಲೋಸ್ ಆಗ್ಬಿಟ್ಟು ಅವನ್ನೆಲ್ಲ ನಡೆಸ್ಕೊಂಡು ಸಾಮಾನ್ಯ ಪಟ್ಟಣಕ್ಕೆ ಹೋದ. ಅವರು ಇಸ್ರಾಯೇಲ್ ಇವನ್ನ ಕೊಂದಾಕ್ಬಿಡಿಲ್ಲ ಅಂತ ದೇವರು ಇದು ಮಾಡಿರೋದು. ಇವ್ರಿಗೆ ಊಟ ಹಾಕಿ, ಬಟ್ಟೆ ಕೊಟ್ಟು, ಚಪ್ಪಲಿ ಕೊಟ್ಟು ಕಳಿಸ್ಬಿಡಿ. ಸಾಯಿಸ್ಬಾರ್ದು ಯಾರು. ಆಮೆನ್. ಸಾಯಿಸ್ಬಾರ್ದು. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಈಗ ನಾನು ನಂಬ್ತೀನಿ, ನಿಮ್ ಕಣ್ಣುಗಳು, ಈ ಕಣ್ಣುಗಳಿಗೆ ವ್ಯತ್ಯಾಸ ಈಗ ಗೊತ್ತಾಯ್ತು. ಆತ್ಮಿಕ ಕಣ್ಣುಗಳಂದ್ರೆ ಏನು, ಶಾರೀರಿಕ ಕಣ್ಣುಗಳಂದ್ರೇನು? ನಾನು ಈ ಕೊಟ್ಟಿದ್ದ ವಾಕ್ಯದಲ್ಲಿ ನಿಮ್ಮ ಕಣ್ಣುಗಳು, ಆಮೆನ್, ಅಂತರಾತ್ಮ ಕಣ್ಣುಗಳು ಇದೆ, ಶಾರೀರಿಕ ಕಣ್ಣುಗಳು ಇದೆ. ಈ ಕಣ್ಣುಗಳು ತೆರೆದಿದೆ, ಈ ಕಣ್ಣುಗಳು ಮುಚ್ಚಿದೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಸೌಂಡ್ ಮಾಡ್ತಾ ಇದ್ರೆ ಎತ್ತಿ ಬಿಡ್ಬೇಕಂತ ಪ್ಲೀಸ್, ಪ್ರತಿ ದೂರ ಇಟ್ಬಿಡಿ ಬ್ರದರ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕೆ ಎಲೀಷನ ಶಿಷ್ಯನ ಕಣ್ಣಿರ್ಲಿಲ್ವಾ? ಕಣ್ಣಿಲ್ದಿರೋ ಶಿಷ್ಯನ ಎಲೀಷ ಇಟ್ಕೊಂತಾನ? ಒಳ್ಳೆ ದೊಡ್ಡ ಪ್ರವಾದಿ, ಫಾಸ್ಟರು, ಕಣ್ಣಿರೋ ತಾನೇ ಇಟ್ಕೊಳ್ಳೋದು. ಮತ್ತೆ ಯಾಕೆ ಅವ್ನು ಕಣ್ಣು ಬರ್ಲಿ ಅಂತ ಪ್ರೇಯರ್ ಮಾಡ್ತಾ ಇದ್ದಾನೆ? ಆತ್ಮಿಕ ಕಣ್ಣು ಬರ್ಲಿ ಅಂತ ಪ್ರೇಯರ್ ಮಾಡ್ತಾ ಇದ್ದಾನೆ. ಕೇಳ್ಬೇಕು, ನನ್ನ ಕಡೆ ಗಮನ ಕೊಡ್ಬೇಕು. ಮಕ್ಕಳನ್ನ ಬಿಡಿ, ಸುಮ್ಮನೆ ಆಗ್ಬೇಕು. ನಾನು ಹೇಳ್ಬಿಟ್ಟು ಅಂದ್ರೆ ಸುಮ್ಮನೆ ಸಮಾಧಾನ ಮಾಡಿ ನನ್ನ ಕಡೆ ಕಿವಿ ಕೊಡ್ತಾರೆ. ಕೇಳೋದು ಕಿವಿ, ಕೇಳೋದೇನು ಕಿವಿ. ಆಮೆನ್. ಯಾಕೆ ಎಲೀಷನ ಶಿಷ್ಯನ ಕಣ್ಣಿರ್ಲಿಲ್ವಾ? ಇತ್ತು. ಆಮೆನ್. ಹಲ್ಲೆಲೂಯಾ. ಅವನ ಶಕ್ತಿ ಇದೆ. ಅವನೇನು ಅಂತ ಕೂರ್ದಿದ್ರೆ, ಕ್ಷಣ ಮಾತ್ರ ಕೈ ಇದ್ರೆ ಕಣ್ಣು ಬರ್ತಾ ಇತ್ತು. ಕೈ ಅವನ ಮೇಲೆ ಇದ್ರೆ ಹಂಗೆ ಹೇಳಿದ್ರೆ ಎಲೀಷ ಕಣ್ಣು ಬಂದ್ಬಿಡ್ತಾ ಇತ್ತು. ಈ ಕಣ್ಣು ಕುರುಡಾಗಿದ್ರೆ ಕೂಡ ಆ ಪವರ್ ಎಲೀಷನಲ್ಲಿ ಇತ್ತು.
ಎಲಿನಲ್ಲಿ ಇತ್ತು. ಅವನ ಆ ಕಣ್ಣಲ್ಲಿ ಪ್ರೇಯರ್ ಮಾಡಿಲ್ಲ, ಅಂತರಾತ್ಮದಲ್ಲಿರೋ ಕಣ್ಣುಗಳಿಗೆ ಪ್ರೇಯರ್ ಮಾಡುವ. ಅಗ್ನಿಮಯವಾದ ರಥಗಳು ದಗ 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 ಅಂತ ಉರಿಯೋ ರಥಗಳು ಬೆಟ್ಟಗಳಲ್ಲಿ ನಿಂತಿತ್ತಂತೆ. ಆಶ್ಚರ್ಯ ಪಟ್ಬಿಟ್ಟಂತೆ ಶಿಷ್ಯ. ಸೆಕೆಂಡ್ ಪ್ರೇಯರ್ ಮಾಡ್ತಾ ಇದ್ದಾನೆ, ಶತ್ರುಗಳ ಕಣ್ಣುಗಳು ಮುಚ್ಚಲ್ಪಡ್ಲಿ. ಈ ಕಣ್ಣುಗಳು ಮುಚ್ಚೋಯ್ತಾವೆ. 2 ಕಣ್ಣುಗಳು ಅದೇ ವಾಕ್ಯದಲ್ಲಿ ನೋಡಿ. ಹಲ್ಲೆಲೂಯಾ. ಆತ್ಮಿಕ ಕಣ್ಣುಗಳು ಇದೆ ಅಲ್ಲಿ, ಶಾರೀರಿಕ ಕಣ್ಣುಗಳು ಇದೆ. ಪ್ರೈಸ್ ದ ಲಾರ್ಡ್. ಈಗ ನಿಮ್ಮ ಜೀವನಕ್ಕೆ ಬರೋಣ. ಇಷ್ಟೊತ್ತು ನಾನು ವಾಕ್ಯದಲ್ಲಿ ಇರೋದಿರೋದು, ಈ ವಾಕ್ಯ, ಈ ವಚನ ನಿಮ್ಮ ಜೀವನದಲ್ಲಿ ನಿನ್ನ ಕಣ್ಣುಗಳು ಮುಚ್ಚಿದೆ ಅಂತ ಹೇಳಿದ್ರೆ ಇವಾಗ ಪರೀಕ್ಷೆ ಮಾಡ್ತಾನೆ ದೇವರು. ಇಷ್ಟೊತ್ತು ವಾಕ್ಯಗಳು ಹೇಳುವಾಗಲೇ ನಿಮ್ಮ ಕಣ್ಣುಗಳು ತೆರೆದಿದೆ. ಸ್ವಲ್ಪ ನಿಮ್ಮ ತಪ್ಪುಗಳು, ನೀವು ಮಾಡ್ತಾ ಇದ್ದಿದ್ದು, ನಾನು ಯಾವ ಒಂದು ಆರಾಧನೆ ಮಾಡ್ತಾ ಇದ್ದೆ, ಇಷ್ಟು ದಿನ ಏನ್ ವಾಕ್ಯ ಕೇಳಿದೆ, ಏನ್ ನಾನು ದೇವನ ಸೇವಿಸಿದ್ದು, ನಾನು ಮಾಡಿದ್ದು ಆರಾಧನೆ ಎಂಥದ್ದು, ನಾನು ದೇವನ ಮಹಿಮೆ ಪಡಿಸಿದ ಸರಿಯಾಗಿ ಇಲ್ವಾ, ನಾನು ಪಾಪ ಒಳ್ಳೇದು ಕೆಟ್ಟದ್ದು ಎಲ್ಲಾ ಮಾಡ್ದನ, ಎಲ್ಲಾ ಮಿಕ್ಸ್ ಮಾಡ್ಕೊಂಡಿದ್ನ, ಒಳ್ಳೇದು ಯಾವ್ದು ಕೆಟ್ಟದ್ದು ಯಾವ್ದು ನಿಮ್ಗೆ ಗೊತ್ತಿಲ್ಲ. ಆತ್ಮಿಕ ಕಣ್ಣುಗಳು ತೆರೆದಿದ್ಯಾ ತೆರೆದಿಲ್ವೋ ನೋಡ್ಬಿಡೋಣ ದೇವರ ವಾಕ್ಯದಲ್ಲಿ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ಬನ್ನಿ, ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ಈಗ ನೀವು ಹೇಳಿರೋ ಕಣ್ಣುಗಳು ತೆರೆದಿಲ್ಲ ಅಂದ್ರೆ ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ, ಇನ್ನು ಯಾವತ್ತೂ ನಿನಗೆ ದೇವರ ಕೃಪೆ ನೋಡೋದಕ್ಕೆ, ಅನುಭವಿಸೋದಕ್ಕೆ ಆಗಲ್ಲ. ಸಾಲ ಮಾಡ್ಕೊಬೇಕು, ಸುಳ್ಳು ಹೇಳ್ಬೇಕು, ಅನ್ಯಾಯ ಮಾಡಬೇಕು, ಲಂಚ ಇಸ್ಕೋಬೇಕು, ಸುಳ್ಳು ಹೇಳಿ ವ್ಯಾಪಾರ ಮಾಡಬೇಕು, ಮೋಸ ಮಾಡಿ ವ್ಯಾಪಾರ ಮಾಡಬೇಕು, ಹೊರಲಾಡ್ಬೇಕು, ಬೈಕೋಬೇಕು, ತಿನ್ಬೇಕು, ಕುಡಿಬೇಕು, ಮಜಾ ಮಾಡಬೇಕು, ಅದು ನೋಡ್ಬೇಕು, ಇದು ನೋಡ್ಬೇಕು, ಅದು ಕೊಂಡ್ಕೋ, ಇದು ಕೊಂಡ್ಕೋ, ಅದು ಹುಡುಕು, ಇದು ಹುಡುಕು. ಯಾಕೆ? ಯೇಸು ಬರೋದು ಹತ್ರ ಆಗಿದೆ, ಯೇಸು ಬರೋದು ಸನ್ನಿಧ ಆಗಿದೆ, ಅದು ಬಂದು ನಮ್ಮನ್ನ ಕರ್ಕೊಂಡು ಹೋಗೋ ಬರಣಿಗೆ ಹತ್ರ ಆಗೋಗಿದೆ. ಇನ್ನೂ ಕೂಡ ನಾವು ಲೋಕದ ಅಮೂಲ್ಯದಲ್ಲಿ, ಲೋಕದ ಆಸೆಗಳಲ್ಲಿ, ಲೋಕದ ಪಾಪದ ಇಚ್ಛೆಗಳಲ್ಲಿ ಬಿದ್ದು ಸಿಕ್ಕೊಂಡು ಮರಣವನ್ನ ಅಪೇಕ್ಷಿಸ್ತಾ ಇದ್ದೀರಿ, ನರಕಕ್ಕೆ ದಾರಿಯನ್ನ ಕೋರ್ತಾ ಇದ್ದೀರಿ. ಯಾಕೆ ಗೊತ್ತಾ? ಆತ್ಮಿಕ ಕಣ್ಣುಗಳು ತೆರೆದಿಲ್ಲ. ನಿನ್ನ ಆತ್ಮಿಕ ಕಣ್ಣುಗಳು ತೆರೆದ್ರೆ ನೀನ್ ದರ್ಶನಗಳನ್ನ ನೋಡ್ತೀಯ, ನೀನ್ ದೇವರ ದೂತರನ್ನ ನೋಡ್ತೀಯ, ಪವಿತ್ರಾತ್ಮನ ಅಭಿಷೇಕವನ್ನ ಹೊಂದ್ತೀಯ, ಪವಿತ್ರಾತ್ಮನ ವರಗಳನ್ನ ಹೊಂದ್ತೀಯ, ಪವಿತ್ರಾತ್ಮನ ಫಲಗಳನ್ನ ಹೊಂದ್ತೀಯ. ಹೇಳಿ, ನಿಮ್ಮಲ್ಲಿ ಎಷ್ಟು ಜನಕ್ಕೆ ಪವಿತ್ರಾತ್ಮ ವರ ಇದೆ ಅಂತ ಗೊತ್ತಾ? ಎಷ್ಟು ವರಗಳಿದೆ ಅಂತ ಗೊತ್ತಾ? ಪವಿತ್ರಾತ್ಮ ಪದಗಳು ಗೊತ್ತಾ? ಕೃಪಾ ವರಗಳು ಗೊತ್ತಾ? ವರಗಳಲ್ಲಿ ಎಷ್ಟು ಇದೆ ಅಂತ ನಿಮಗೆ ಗೊತ್ತಾ? ಯಾಕೆ? ಕಣ್ ತೆರೆದಿಲ್ಲ, ಕಣ್ ತೆರೆದಿಲ್ಲ. ಬೈಬಲ್ ಓದ್ತಾ ಇಲ್ಲ, ಓದ್ತಾ ಇದೆ, ನಿನಗೆ ಅರ್ಥ ಆಗ್ತಾ ಇಲ್ಲ. ವಾಕ್ಯ ಕೇಳ್ತಾ ಇದೆ, ನಿನಗೆ ಅರ್ಥ ಆಗ್ತಿಲ್ಲ. ಆತ್ಮಿಕ ಕಣ್ಣು ಮುಚ್ಚೋಗಿದೆ, ದರ್ಶನ ನೋಡಕ್ ಆಗ್ತಾ ಇಲ್ಲ, ದೇವರ ಕನಸುಗಳನ್ನ ನೋಡಕ್ ಆಗ್ತಾ ಇಲ್ಲ, ವಾಕ್ಯದ ಅನುಭವ ನೋಡಕ್ ಆಗ್ತಾ ಇಲ್ಲ, ಅದ್ಭುತಗಳನ್ನ ನೋಡಕ್ ಆಗ್ತಾ ಇಲ್ಲ, ಮಹಿಮೆಯನ್ನ ನೋಡಕ್ ಆಗ್ತಾ ಇಲ್ಲ, ದೇವರ ಜ್ಞಾನನ ಪಡ್ಕೊಳಕ್ ಆಗ್ತಾ ಇಲ್ಲ, ದೇವರ ಸಮಾಧಾನನ ಪಡ್ಕೊಳಕ್ ಆಗ್ತಾ ಇಲ್ಲ. ಆತ್ಮಿಕ ಕಣ್ಣುಗಳು ಮುಚ್ಚೋಗಿದೆ. ಟಿವಿ ನೋಡ್ತೀಯಾ, ಸೀರಿಯಲ್ ನೋಡ್ತೀಯಾ, ಪಿಕ್ಚರ್ ನೋಡ್ತೀಯಾ, ತಮಾಷೆ ಮಾಡ್ತೀಯಾ, ಜೋಕ್ಸ್ ಮಾಡ್ತೀಯಾ, ಅದೇ ನೆನ್ಸ್ಕೊಂಡು ಪ್ರೇಯರ್ ಮಾಡಕ್ ಹೋಗ್ತೀಯಾ, ಅದನ್ನೇ ನೋಡ್ಬಿಟ್ಟು ಗಬ ಗಬ ಅಂತ ಕರೆಕ್ಟ್ ಆಗಿ ಸೀರಿಯಲ್ ಟೈಮ್ಗೆ, ಪಿಕ್ಚರ್ ಟೈಮ್ಗೆ, ರೆಸ್ಲಿಂಗ್ ಟೈಮ್ಗೆ, ಕ್ರಿಕೆಟ್ ಟೈಮ್ಗೆ ಕರೆಕ್ಟ್ ಆಗಿ ಪ್ರೇಯರ್ ಅನ್ನ ಮುಗಿಸ್ಬಿಡ್ತೀಯ. ತಡ ಅಂತ ಪ್ರೇಯರ್ ಮಾಡ್ತೀಯ, ಆ ಮೈಂಡ್ ಅಲ್ಲಿ ಇಟ್ಕೊಂಡು ಮಾಡ್ತೀಯ. ಈಗ ಟಿವಿ ಕೈ ಬಂದ್ಬಿಟ್ಟಿದೆ, ಮೊಬೈಲ್ ಒಳಗ ಎಲ್ಲನ ಇರು, ಬಸ್ ಸ್ಟ್ಯಾಂಡ್ ಎಲ್ಲನ ಇರು, ಎಲ್ಲೇ ಇರು, ಏರ್ಪೋರ್ಟ್ ಅಲ್ಲಿ ಇರು, ರೈಲ್ವೆ ಸ್ಟೇಷನ್ ಇರು, ಮನೇಲಿ ಇರು. ಹೆಂಡತಿ ಹತ್ರ ಮಾತಾಡಲ್ಲ, ಮಕ್ಳ ಹತ್ರ ಮಾತಾಡಲ್ಲ, ಗಂಡ ಹತ್ರ ಮಾತಾಡಲ್ಲ, ಮಕ್ಳ ಹತ್ರ ಟಿವಿ ಟಿವಿ ಟಿವಿ, ಸೀರಿಯಲ್ ಸೀರಿಯಲ್, ಪಿಕ್ಚರ್ ಪಿಕ್ಚರ್, ಗೇಮ್ 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 ಗೇಮ್. ಯಾಕೆ ಗೊತ್ತಾ? ನಿನ್ನ ಆತ್ಮಿಕ ಕಣ್ಣುಗಳು ತೆರೆದಿಲ್ಲ. ಈ ಕಣ್ಣುಗಳು ತೆರೆದಿದೆ, ಆತ್ಮಿಕ ಕಣ್ಣುಗಳು ತೆರೆದಿದೆ ಅನ್ನೋದೀಗ ಇನ್ನು ಗೇಮು, ಸೀರಿಯಲ್, ಪಿಕ್ಚರ್ ಅಂತ ನೀನು ಬಲಪಡಿಸ್ತಾ ಇದೀಯಾ, ತಪ್ಪಿಸ್ತಾ ಇದೀಯಾ. ತಿರ್ಗಾ ಪ್ರೇಯರ್ ಮಾಡಕ್ ಟೈಮ್ ಇಲ್ಲ, ಬೈಬಲ್ ಓದಕ್ ಟೈಮ್ ಇಲ್ಲ, ಚರ್ಚ್ ಬರಕ್ ಟೈಮ್ ಇಲ್ಲ ಅಂತೀಯಾ. ಯಾಕೆ ಗೊತ್ತಾ? ನಿನ್ನ ಆತ್ಮಿಕ ಕಣ್ಣುಗಳು ತೆರೆದಿಲ್ಲ. ಗೊತ್ತಿಲ್ಲ ನಿನಗೆ? ಸೀರಿಯಲ್ ನೋಡಿದ್ರೆ, ಪಿಕ್ಚರ್ ನೋಡಿದ್ರೆ, ಗೇಮ್ ಆಡಿದ್ರೆ ನಾನು ಪರಲೋಕಕ್ಕೆ ಹೋಗಲ್ಲ ಅಂತ ನಿನ್ನ ಕಣ್ಣುಗಳು ತೆರೆದಿಲ್ವಾ? ಇನ್ನು ಈಗ ತೆಗಿತಾ ಇದ್ದಾನೆ ದೇವರು. ನಿನ್ಗೆ ಆ ಕಣ್ಣುಗಳು ಮುಚ್ಚೋಗಿದೆ. ಕಣ್ಣುಗಳು ಕೊಟ್ಟರೆ, ಜೀವ ಕೊಟ್ಟರೆ ಸೀರಿಯಲ್ ನೋಡಕ್ಕಲ್ಲ, ಪಿಕ್ಚರ್ ನೋಡಕ್ಕಲ್ಲ, ಗೇಮ್ ಆಡಕ್ಕಲ್ಲ, ಯೂಟ್ಯೂಬ್ ನೋಡಕ್ಕಲ್ಲ. ದೇವರನ್ನ ನೋಡೋದಿಕ್ಕೆ, ಪರಲೋಕ ನೋಡೋದಿಕ್ಕೆ, ದರ್ಶನಗಳನ್ನು ನೋಡೋದಿಕ್ಕೆ, ಕನಸುಗಳನ್ನ ನೋಡೋದಿಕ್ಕೆ ಆತ್ಮಿಕ ಕಣ್ಣುಗಳು ಮುಚ್ಚೋಗ್ತಾ ಇದೆ. ಆತ್ಮಿಕ ಕಣ್ಣುಗಳು ಮುಚ್ಚೋಗ್ತಾ ಇದೆ. ನೀನು ಅವುಗಳು ನೋಡುವಾಗ ನಿನ್ನ ಆತ್ಮಿಕ ಕಣ್ಣುಗಳು ಕ್ಲೋಸ್ ಆಗ್ಬಿಡ್ತದೆ. ಆವಾಗಲೇ ನೀನು ಬೈಕೊಳ್ಳೋದಕ್ಕೆ, ಡೂಪ್ಲಿಕೇಟ್ ಪ್ರೇಯರ್ ಮಾಡೋದಕ್ಕೆ, ಡೂಪ್ಲಿಕೇಟ್ ದೇವನ ಆರಾಧನೆ ಮಾಡೋದಕ್ಕೆ, ಶಾರೀರಿಕವಾಗಿ ದೇವರನ್ನ ಘನಪಡಿಸೋಕೆ ಸ್ಟಾರ್ಟ್ ಮಾಡ್ತೀವಿ.
ಶರೀರ ಎತ್ತಿ ಮೇಲ್ಗಡೆ ತೇಲ್ತಾ ಇರ್ತದೆ, ಶರೀರ ತೇಲ್ತಾ ಇರ್ತದೆ, ಆತ್ಮ ಒಳಗಡೆ ಕುಗ್ಗುತ್ತಾ ಇರ್ತದೆ. ಆಮೇಲೆ ಯಾಕಂದ್ರೆ ಕಣ್ಣು ತೆರೆದಿಲ್ಲ. ಆ ಕಣ್ಣು ನೀನು ತೆರೆದ್ರೆ ನೀನು ಆ ತಪ್ಪುಗಳನ್ನ ಮಾಡಲ್ಲ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಫೋನ್ ಎನಿ ಟೈಮ್ ಯೂಟ್ಯೂಬ್ ಪ್ರೈಸ್ ದಿ ಲಾರ್ಡ್. ಯಾರ ಹತ್ರ ಕೂತ್ಕೊಂಡ್ರೆ ಎಲ್ಲೇ ಮಾತಾಡ್ತಾರೆ, ಇನ್ಸ್ಟಾಗ್ರಾಮ್, ಫೇಸ್ಬುಕ್, ವಾಟ್ಸಪ್, ಟ್ವಿಟರ್. ಯಾಕೆ ಏನ್ ಮಾಡ್ತದೆ ಗೊತ್ತಾ ನಿನ್ಗದು? ಆತ್ಮಿಕ ಕಣ್ಣುಗಳನ್ನ ಮುಚ್ಚಿಬಿಡ್ತದೆ. ನಿನ್ ಪ್ರೇಯರ್ ಟೈಮ್ ಅನ್ನ ತಗೊಂಡ್ಬಿಡ್ತದೆ. ದೇವ್ರ ಹತ್ರ ನೀನು ಕಾಂಟ್ಯಾಕ್ಟ್ ಇರಕ್ ಆಗಲ್ಲ, ದೇವ್ರ ಹತ್ರ ಸ್ಪೆಷಲ್ ಆಗಿ ಏನು ತಿಳ್ಕೊಳಕ್ ಆಗಲ್ಲ. ನಿನ್ ಪ್ರಾಬ್ಲಮ್ಸ್ ಗೆ ಉತ್ತರ ಸಿಗೋದು ಬಿಡೋದಿಲ್ಲ ಅವು. ನೀನ್ ಯಾವಾಗ್ಲೂ ಅವುಗಳಲ್ಲಿ ಇದೆಯಂದ್ರೆ ನಿನ್ನ ಆತ್ಮಿಕ ಕಣ್ಣುಗಳು ಇನ್ನೂ ತೆರೆದಿಲ್ಲ. ತೆರೆದ್ರೆ ಕೂಡ ನೀನ್ ತೆರೆಸ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ. ಅದಕ್ಕೆ ನೀನ್ ಪ್ರೇಯರ್ ಮಾಡಕ್ ಆಗಲ್ಲ, ಜಾಸ್ತಿ ಹೊತ್ತು ಚರ್ಚೆಗೆ ಕೂತ್ಕೊಳ್ಳಕ್ ಆಗಲ್ಲ, ಪ್ರೇಯರ್ ಅಲ್ಲಿ ಇರಕ್ ಆಗಲ್ಲ, ಬೈಬಲ್ ಓದಕ್ ಆಗಲ್ಲ, ನಿದ್ರೆ ಬರ್ತೈತೆ. ಆಮೇಲೆ ಯಾಕೆ ಕಳವಳ? ಅದಕ್ಕೆ ಚರ್ಚೆಗೆ ಬರೋಕ್ಕೂ ಇಷ್ಟ ಆಗಲ್ಲ, ಪ್ರೇಯರ್ ಅಲ್ಲಿ ಕೂತ್ಕೊಳ್ಳೋದು ಇಷ್ಟ ಆಗಲ್ಲ. ಆಮೇಲೆ ನಾಳೆ ಮಧ್ಯಾಹ್ನ ಸಾಯಂಕಾಲ ದುಡ್ಡಿಗೆ ಬಂದ್ಮೇಲೆ, ಕೆಲಸದಿಂದ ಬಂದ್ಮೇಲೆ ಕಾರಣ ಏನ್ ಗೊತ್ತಾ? ಆ ಮೊಬೈಲ್, ಗೇಮ್, ಟಿವಿ, ಸೀರಿಯಲ್, ಸಿನಿಮಾ ನಿನ್ನ ಆತ್ಮಿಕ ಕಣ್ಣುಗಳನ್ನ ಮುಚ್ಚೋಗ್ಬಿಟ್ಟಿರೋದ್ರಿಂದ ಪ್ರೇಯರ್ ಮಾಡ್ಬೇಕಪ್ಪ, ಬೈಬಲ್ ಓದ್ಬೇಕಪ್ಪ, ದೇವ್ರು ಬರೋದ್ ಹತ್ರ ಆಯ್ತು, ಯೇಸು ಕ್ರಿಸ್ತನ್ ಬರೋದ್ ಹತ್ರ ಆಯ್ತು. ಇವಾಗ್ಲೂ ನಾವು ಆಸ್ತಿ ಪಾಸ್ತಿ, ಹಣ, ಐಶ್ವರ್ಯ, ಇನ್ನೊಂದು ಲ್ಯಾಂಡು, ಇನ್ನೊಂದು ಸೈಟು, ಇನ್ನೊಂದು ಕಾರು, ಇನ್ನೊಂದು ಅಂತ ಯಾಕೆ ಗೊತ್ತಾ ನಿನ್ಗಿದೆ? ಯಾಕೆ ಗೊತ್ತಾ ನೀನ್ ಇನ್ನೂ ಅದ್ರಲ್ಲಿ ಮುಳುಗ್ತಾ ಇದೀಯಾ? ನಿನ್ನ ಆತ್ಮಿಕ ಕಣ್ಣುಗಳು ಮುಚ್ಚೋಗಿದೆ, ನಿನ್ನ ಆತ್ಮಿಕ ಕಣ್ಣುಗಳು ತೆರೆಯಲ್ಪಟ್ಟಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಆಮೆನ್, ಆಮೆನ್. ಹೀರೋಯಿನ್ ತರ ಬಟ್ಟೆಗಳಾಗ್ತೀರಿ, ಟೈಟ್ ಬಿಟ್ಟಾಗ್ತೀರಿ, ಮೈ ತೋರಿಸ್ತೀರಾ, ನಿನ್ ಗಂಡನಿಗೆ ತೋರಿಸ್ಬೇಕು, ನಿನ್ ಹೆಂಡತಿಗೆ ತೋರಿಸ್ಬೇಕು, ರಾಸಾಂಗಗಳನ್ನ ಇನ್ನೂ ಕೆಳಗಡೆ ಬಟ್ಟೆ ಹಿಂಗೆ ಇಲ್ಲಿಂದ ಇರೋ ಬಟ್ಟೆ ಇಲ್ಲಿ ಬಂದ್ ನಿಂತಿದೀವಿ. ಆ ಹೀರೋಯಿನ್ ಹಂಗೆ ಹಾಕೋದು ಫಿಲಿಮಲ್ಲಿ, ಹೀರೋ ಹಂಗೆ ಹಾಕೋದು ಫಿಲಿಮಲ್ಲಿ. ಕನಸುಗಳು ತೋರಿಸೋದು 6 ಫೀಟ್ 7 ಪ್ಯಾಕ್ 6 ಪ್ಯಾಕ್. ಜಿಮ್ ಹೋದಾಗ ಜಿಮ್ ಹೋಗು, ಮಾಮೂಲಿ ಎಕ್ಸರ್ಸೈಸ್ ಹೋಗು. 6 ಫೀಟ್ 7 ಫೀಟ್ ಎಲ್ಲ ಸಾರಿ 6 ಪ್ಯಾಕ್ 7 ಪ್ಯಾಕ್ ಎಲ್ಲ ಮಾಡಿದ್ರೆ ನಿಜವಾಗ್ಲೂ ಅದು ಓವರ್ ಸೈತಾನ್. ಹೀರೋಯಿನ್ ಅವರು ದುಡ್ಡಿಗೋಸ್ಕರ, ಹೊಟ್ಟೆ ಪಾಡ್ಗೋಸ್ಕರ ಅವರು ಬಣ್ಣ ಹಚ್ತಾರೆ, ಸೀರಿಯಲ್ ಮಾಡ್ತಾರೆ. ನೀನೇನ್ ಬಟ್ಟೆ ಹಾಕ್ತೀಯಾ? ನೀನೇನ್ ಅಟ್ರಾಕ್ಟ್ ಆಗ್ತೀಯಾ? ಹಂಗ ಹಾಕಿದ್ರೆ ತಾನೆ ಪಿಕ್ಚರ್ಗೆ ಹೋಗೋದು, ಹಂಗ ತೆಗೆದ್ರೆ ತಾನೆ ಎಲ್ಲಾರು ಅಟ್ರಾಕ್ಟ್ ಆಗೋದು. ಆ ತರ ಮಾತಾಡ್ತಿದ್ದಾನೆ, ತಮಾಷೆ, ಜೋಕ್ಸು, ಡಬಲ್ ಮೀನಿಂಗು, ಹೊಲಸು, ಕಚ್ಚಡ, ಗಲಿ ಸೇರಿಸ್ತಿದ್ದಾನೆ, ಜನಗಳು ಹೋಗೋದು. ಇಲ್ಲಾಂದ್ರೆ ಹೋಗಲ್ಲ. ನೀನು ಹಂಗೆ ಮಾತಾಡ್ತೀಯಾ, ನೀನ್ ಹಂಗೆ ತಮಾಷೆ ಬರ್ತದೆ, ಅಭಿಷೇಕ ನಿನ್ ಮೇಲೆ ಬಂದ್ಬಿಡ್ತದೆ, ಕೆಟ್ಟ ಅಭಿಷೇಕ. ಹಾಗೆ ನಿನ್ ಮನೆಯವ್ರ ಹತ್ರ ರೇಗ್ತೀಯ, ಹೀರೋಯಿನ್ ವಿಲನ್ ರೇಟ್ ಅದನ್ನಲ್ಲಿ ಬಂದ್ಬಿಡ್ತೈತಿ. ಕಾರಣ ಏನ್ ಗೊತ್ತಾ? ನಿನ್ನ ಆತ್ಮಿಕ ಕಣ್ಣುಗಳು ತೆರೆದಿಲ್ಲ. ಅದಕ್ಕೆ ಅಂತ ಬಟ್ಟೆ ಹಾಕ್ತೀಯ. ಈ ಜಾಗ ತೋರಿಸೋದು ಏನದು? ಏನ್ ಬಟ್ಟೆ ಅದು? ಮೈ ಮುಚ್ಕೊಳಕ, ಮೈ ತೋರ್ಸಕ ಬಟ್ಟೆ ಹಾಕೋದು. ಆ ಹೀರೋಯಿನ್ ಮಾಡಿ ಕಟಿಂಗ್ ಮಾಡ್ತೀಯ, ಆ ಸುದ್ದಿ ಆ ಹೀರೋ ಮಾಡಿ ಹೇರ್ ಸ್ಟೈಲ್ ನೀನ್ ಮಾಡ್ತೀಯ. ಆಮೇಲೆ ಹಲ್ಲೆಲೂಯಾ. ದೇವ್ರ ಮಕ್ಕಳು ಆಗಿರ್ತಾರ, ದೇವದೂತರಾಗಿದ್ದಾರ, ಪರಲೋಕದಲ್ಲಿ ಯೇಸು ಕ್ರಿಸ್ತನಾಗಿದ್ದಾನ. ನಿನ್ ಗೊತ್ತಿಲ್ವಾ? ನಿನ್ ಕಣ್ತೆರೆದಿಲ್ವಾ? ನಿನ್ ಜೀವಿಸೋ ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸ್ತಾನೆ. ನಿನ್ನ ಜೀವಿಸುವವನು ನಾನಲ್ಲ. ನಿನ್ ಪಾಪದ ಜೀವಿತ ಆಗೋಯ್ತು ಬ್ರದರ್ ಸಿಸ್ಟರ್. ಯಾವಾಗ ನೀನು ತಂದೆ ಮಗ ಪವಿತ್ರಾತ್ಮ ಹೆಸರಲ್ಲಿ ದೀಕ್ಷಾಸ್ನಾನ ಹೊಂದು ನಿನ್ ಮುಗಿದೋಯ್ತು. ಅದೇ ರಮ್ಯಾ ಸಿಸ್ಟರ್, ಅದೇ ಮನೋಜ್ ಬ್ರದರ್, ಅದೇ ವೆಂಕಟೇಶ್ ಬ್ರದರ್, ಅದೇ ಮಮತಾ ಸಿಸ್ಟರ್ ಸತ್ತೋದ್ರು. ಹೊಸ ಮಮತಾ ಸಿಸ್ಟರ್, ಹೊಸ ರಮ್ಯಾ ಸಿಸ್ಟರ್, ಹೊಸ ವೆಂಕಟೇಶ್ ಬ್ರದರ್, ಹೊಸ ಮನೋಜ್ ಬ್ರದರ್ ಈಚೆ ಅಂತ ಹೇಳಿದ್ರು. ಆಮೇಲೆ ಇನ್ನು ನಿನ್ ಜೀವನ ಇಟ್ಕೊಂಡಿದ್ಯಾ? ನಿನ್ ಮಾತುಗಳು, ನಿನ್ ಶರೀರ, ನಿನ್ ಇಚ್ಛೆಗಳು, ನಿನ್ ಕೈಯಲ್ಲಿ, ನಿನ್ ಬಾಯಲ್ಲಿ, ನಿನ್ ಕಣ್ಣಲ್ಲಿ, ನಿನ್ ಮೂಗಲ್ಲಿ, ನಿನ್ ಕಿವಿಯಲ್ಲಿ ಹೋಗ್ತಾ ಇದೆ ಅಂದ್ರೆ ನಿನ್ನ ಆತ್ಮಿಕ ಕಣ್ಣುಗಳು ಮುಚ್ಚೋಗಿರೋದ್ರಿಂದ ನಾನು ಮಾಡ್ತಾ ಇರೋದು. ನೀನು ಸಕಬಾಲಂದು ರಿಕಬಾಲಂದು ರಿಕಬಾಬಾಬಾ ಶೆಕೆ ಬೆಲೆಂದು ರಿಕಬಾಲಂದು ರಿಕಬಾಬಾಬಾ. ಹೀರೋಯಿನ್ ತರ ಮಾಡಬೇಡ. ಇನ್ಮೇಲೆ ವಿಲನ್ ಮಾಡಿದ ನೀನ್ ಮಾಡಬೇಡ. ಫಿಲಿಮ್ ಅವ್ರು ಮಾಡ್ತಾರೆ ಇವಾಗ ನೋಡಿ. ಫಿಲಿಮ್ ಅವ್ರ ದೊಡ್ಡ ಕಥೆಗಳು ಹೋಗ್ತಾರೆ ನ್ಯೂಸ್ ಅಲ್ಲಿ. ಏನ್ ಟೀಚರ್ಗಳು ಅವರು, ಏನ್ ಬೋಧಕರು ಅವರು, ಏನ್ ಕಲಿಸಿದ್ರು? ಡ್ರಗ್ಸ್ ತಿನ್ನೋದು ಕಲಿಸ್ಕೊಟ್ರು. ಮಾಡ್ತೀರಾ ನೀವು? ಎಷ್ಟು ಹೀರೋಯಿನ್ ಜೈಲಲ್ಲಿ ಇದ್ದಾರೆ ಗೊತ್ತಾ ನಿಮ್ಗೆ? ಎಷ್ಟು ಜನ ನ್ಯೂಸ್ ನೋಡ್ತೀರಾ? ಎಷ್ಟು ಹೀರೋಯಿನ್ಗಳು ಡ್ರಗ್ಸ್ ತಿಂದು ಜೈಲಲ್ಲಿ ಕೂತಿದ್ದಾರೆ.
ಅವ್ರು ನೀವು ಫಾಲೋ ಮಾಡ್ರೆ ಅವ್ರು ನಿಮ್ ಟೀಚರ? ನಿಮ್ ಬೋಧಕನಿಗಿಂತ ಗ್ರೇಟ್ ಅವರು, ಮೋಶೆಗಿಂತ ಗ್ರೇಟ್ ಅವರು, ಯೇಸು ಕ್ರಿಸ್ತನಿಗಿಂತ ಗ್ರೇಟ್ ಅವರು. ಅವ್ರ ಟೀಚರ, ಅವ್ರ ನಿಮ್ ಬೋಧಕನ. ನೀನ್ ಅವ್ರ ಹತ್ರ ಕಲಿಯೋದಲ್ಲ, ನಿನ್ನ ಹತ್ರ ಅವ್ರು ಕಲಿಬೇಕು. ನೀನ್ ಅವ್ರ ಹತ್ರ ಹೋಗೋದಲ್ಲ, ಅವ್ರು ನಿನ್ನ ಹತ್ರ ಬರ್ಬೇಕು. ಅವ್ರ ಹತ್ರ ಹೋದ್ರೆ ಅವ್ರ ದೇವರ ಹತ್ರ ಹೋದ್ರೇನು ಒಂದೇ. ನಿಮಗೆ ಓಪನ್ ಆಗಿ ಹೇಳ್ಬಿಡ್ತೀನಿ, ಪ್ಲೀಸ್. ಎಲ್ಲಿ ತನಕ ದೇವ್ರನ್ನ ಬೇಜಾರು ಮಾಡ್ತೀಯ? ಎಲ್ಲಿ ತನಕ ದೇವ್ರನ್ನ ಬೇಸರ ಪಡಿಸ್ತೀಯ? ಎಲ್ಲಿ ತನಕ ದೇವ್ರನ್ನ ಇನ್ನೂ ಸತಾಯಿಸ್ತೀಯ? ನೀನು ಒಪ್ಪಿಸ್ಕೊಡೋದಕ್ಕೆ ದೇವ್ರ ಆತ್ಮ ಕಣ್ಣುಗಳು ತೆರೆಯೋದು ಬೇಡ ಅಂತ ಕೇಳೋ ತನಕ ತೆರೆಯಲ್ಲ. ನಿಜವಾಗ ದಾವಿದ ತರ ನಿನ್ ಕಣ್ಣು ತೆರಿ ದೇವ್ರೆ ಅನ್ನೋ ತನಕ ನಿನ್ ಕಣ್ಣು ತೆರೆಯಲ್ಲ. ನೀನ್ ಪಾಪ ಮಾಡ್ತಾನೆ ಇರ್ತೀಯ, ಡೈಲಿ ಮಾಡ್ತೀಯ, ಎಲ್ಲಾದ್ರಲ್ಲಿ ಮಾಡ್ತೀಯ. ಆಮೇಲೆ ಮೇಲ್ಗಡೆಯಿಂದ ಕೆಳಗಡೆ ಹೋಗ್ಬೇಡ, ಕೆಳಗಡೆ ನೋಡಿ ನಿನ್ನ ಹತ್ರ ಬರ್ಲಿ. ನಿನ್ ಕೆಳಗೆ ಇಳಿಬೇಡ, ನಿನ್ನ ಹತ್ರನೇ ಲೋಕ ಕಲಿಬೇಕು. ನಿನ್ ಲೋಕ ನಿನ್ನಲ್ಲಿ ಬರಬಾರ್ದು, ಈ ಲೋಕದಲ್ಲಿ ಇರೋದು ನಿನ್ನಲ್ಲಿ ಬರಬಾರ್ದು. ಬರ್ತಾ ಇದೆ, ಈ ಲೋಕದವ್ರು ಮಾಡೋದು ನೀನ್ ಮಾಡ್ತಾ ಇದೀಯಾ? ಲೋಕದವ್ರು ಮಾತಾಡೋದು ನೀನ್ ಮಾತಾಡ್ತಾ ಇದೀಯಾ? ಈ ಲೋಕದವ್ರು ತಿನ್ನೋದನ್ನ ತಿಂತಾ ಇದೀಯಾ? ಈ ಲೋಕದವ್ರು ಅನುಭವಿಸೋದು ನೀನ್ ಅನುಭವಿಸ್ತಾ ಇದೀಯ ಅಂದ್ರೆ ಇಟ್ಸ್ ಎ ಬಿಗ್ ಮಿಸ್ಟೇಕ್. ನಿನ್ನ ಆತ್ಮಿಕ ಕಣ್ಣುಗಳು ತೆರೆಯಲ್ಪಟ್ಟಿಲ್ಲ, ನಿನ್ ಹೊರಗಡೆ ಕಣ್ಣುಗಳು ತೆರೆದಿದೆ. ಮದುವೆ ಅಂದ್ರೆ ಏನು? ಮದುವೆ ಅಂದ್ರೆ ಏನು? ಬಿಸ್ನೆಸ್ ವರದಕ್ಷಿಣೆ ತಗೊಳ್ಳೋದ? ಏನು ಮದುವೆ ಅಂದ್ರೆ? ಹೆಂಡತಿ ಗಂಡನಿಗೆ, ಗಂಡನ ಹೆಂಡತಿಗೆ, ಮಕ್ಕಳಿಗೆ ತಂದೆ ತಾಯಿಗೆ ಮಾದರಿ, ಒಂದು ಸುಖ ಸಂಸಾರ, ಒಂದು ದೈವಿಕ ಆಶೀರ್ವಾದ, ಒಂದು ಪವಿತ್ರ ವಿವಾಹ. ಅದು ಇವತ್ತು ಗಂಡನ ಅಂದ್ರೆ ಅರ್ಥ ಗೊತ್ತಿಲ್ಲ, ಹೆಂಡತಿ ಅಂದ್ರೆ ಅರ್ಥ ಗೊತ್ತಿಲ್ಲ. ಒಬ್ಬರೊಬ್ಬರಿಗೆ ಸೀಕ್ರೆಟ್. ನಾನು ಅವಾಗಲೇ ಹೇಳಿದೆ, ಸೀಕ್ರೆಟ್. ಯಾಕೆ ಗೊತ್ತಾ? ಯಾಕೆ ಆ ತರ ಆಲೋಚನೆ ಗೊತ್ತಾ? ಆತ್ಮಿಕ ಕಣ್ಣುಗಳು ತೆರೆದೇ ಇರೋದ್ರಿಂದ ಹೆಂಡತಿ ಅಂದ್ರೆ ಗೊತ್ತಿಲ್ಲ, ಗಂಡ ಅಂದ್ರೆ ಗೊತ್ತಿಲ್ಲ, ಸಂಸಾರ ಅಂದ್ರೆ ಗೊತ್ತಿಲ್ಲ, ಮಕ್ಕಳಂದ್ರೆ ಗೊತ್ತಿಲ್ಲ. ಅದಕ್ಕೆಲ್ಲ ಬೈಬಲ್ ಅಲ್ಲಿ ಇದೆ. ಓದ್ಬಿಟ್ಟು ಕೇಳೋಣ, ತಿಳ್ಕೊಳ್ಳೋಣ ಅಂತ ಮನಸ್ಸು ನಿನ್ ಕಣ್ಣುಗಳು ತೆರೆದಿಲ್ಲ. ತೆರೆದೇ ಇರೋದಕ್ಕೆ ನೀನ್ ಹಂಗೆ ಇದೀಯಾ. ಹಲ್ಲೆಲೂಯಾ. ಮದುವೆ ಆದಾಗ ಮಾತು ಕೊಡ್ತೀರಿ ದೇವರಿಗೆ. ಎಷ್ಟೇ ಕಷ್ಟ ಬಂದ್ರು, ಎಷ್ಟೇ ದುಃಖ ಬಂದ್ರು, ಎಷ್ಟೇ ರೋಗ ಬಂದ್ರು, ಎಷ್ಟೇ ವ್ಯಾಧಿ ಬಂದ್ರು, ಎಷ್ಟೇ ಕಳವಳ ಬಂದ್ರು, ನಾನು ನಿನ್ನ ಬಿಡಲ್ಲ ಅಂತ ಗಂಡನು ಹೆಂಡತಿಗೆ, ಹೆಂಡತಿ ಗಂಡನಿಗೆ ರೋಗದಲ್ಲಿ, ದುಃಖದಲ್ಲಿ, ಕಷ್ಟದಲ್ಲಿ ಅಂತ ಹೇಳ್ತೀರಿ. ಏನ್ ಸ್ವಲ್ಪ ಆಗಿದ ತಕ್ಷಣ ನಾನು ರಾಂಗ್ ಮಾಡ್ಬಿಟ್ಟೆ, ನಾನು ಮದುವೆ ಆಗಿ ತಪ್ಪಾಯ್ತು, ನಾನು ಇವ್ನ ಆಗ್ಬಾರ್ದಾಗಿತ್ತು, ನಾನು ಇವ್ನ ಆಗೋ ದೇವ್ರ ಚಿಂತ ಅಲ್ಲ, ಇವ್ನ ಮಾತೇ ಬೇಡ, ಇವ್ನ ಅನ್ನೋದಕ್ಕೆ ತಿಳ್ಕೊತೀನಿ. ನೋ, ನೀನ್ ಮದುವೆ ಆಗೋ ದೇವ್ರ ಚಿಂತ, ನಿನ್ ಮದುವೆ ಆಗೋ ದೇವ್ರ ಚಿಂತಾನೆ. ಹೆಂಡತಿ ಅಂದ್ರೆ ಅರ್ಥ ಫಸ್ಟ್ ತಿಳ್ಕೊ, ಗಂಡ ಅಂದ್ರೆ ಫಸ್ಟ್ ಅರ್ಥ ತಿಳ್ಕೊ, ಮಕ್ಕಳು ಸಂಸಾರ ಅಂದ್ರೆ ಅರ್ಥ ತಿಳ್ಕೊಳ್ಳಿಲ್ವಾ? ನಿನ್ನ ಆತ್ಮಿಕ ಕಣ್ಣುಗಳು ತೆರೆದಿಲ್ಲ. ಅದಕ್ಕೆ ನೀನು ಈ ಕಣ್ಣುಗಳಲ್ಲಿ ನೋಡ್ತಾ ಇರೋದ್ರಿಂದ, ಈ ಕಣ್ಣುಗಳ ಮೇಲೆ ನಿನ್ ಮನಸ್ಸಿಟ್ಟಿರೋದ್ರಿಂದ ಅವ್ರು ಏನಂತ ನಿನ್ಗೆ ಅರ್ಥ ಆಗ್ತಾ ಇಲ್ಲ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನಾನು ನಿಮ್ಗೆ ಕೇಳ್ತೀನಿ, ನನಗೆ ಉತ್ತರ ಕೊಡಿ. ಎಷ್ಟು ವಾಕ್ಯ ಕಲ್ತಿದ್ಯಾ? ಇಷ್ಟು ದಿನ ಆಯ್ತಲ್ಲ ದೇವ್ರ ನಂಬಿ, ಎಷ್ಟು ವಾಕ್ಯ ಬಾಯಿಪಾಠ ಮಾಡಿದ್ಯಾ? ಎಷ್ಟು ಹಾಡುಗಳು ನೋಡ್ದಿರಾ ಆಗ್ತೀಯಾ? ಎಷ್ಟು ಜನರನ್ನ ದೇವರಲ್ಲಿ ತಂದಿದ್ಯಾ? ಎಷ್ಟು ಜನಕ್ಕೆ ಸುವಾರ್ತೆ ಹೇಳಿದ್ಯಾ? ನೀನ್ ಮಾತ್ರ ತಿಂದಿಯ ಸಾಕ? ನಿನ್ಗೊಬ್ರು ದೇವ್ರ ಬಗ್ಗೆ ಹೇಳಿದ್ರಲ್ಲ, ನೀನ್ ಬಂದೆ ತಾನೆ? ನೀನ್ ಯಾರಿಗೆ ಹೇಳಿದ್ಯಾ? ಎಷ್ಟು ಜನ ದೇವರಲ್ಲಿ ತಂದಿದ್ಯಾ? ಎಷ್ಟು ಹಾಡುಗಳನ್ನ ಕಲ್ತಿದ್ಯಾ? ಆ ಬುಕ್ ಮೇಲೆ ಡಿಪೆಂಡ್ ಆಗಿದ್ಯಾ? ಎಷ್ಟು ವಾಕ್ಯನ ನೀನು ಬಾಯಿಪಾಠ ಮಾಡ್ಬೇಕಂತ ಬೈಬಲ್ ಹೇಳ್ತೈತೆ, ಮಾಡಿದ್ಯಾ ಬಾಯಿಪಾಠ ನೀನು? ಕಾರಣ ಏನ್ ಗೊತ್ತಾ? ನಿನ್ ಆತ್ಮಿಕ ಕಣ್ಣುಗಳು ತೆರೆದಿಲ್ಲ. ನಿನ್ನ ಆತ್ಮಿಕ ಕಣ್ಣುಗಳು ತೆರೆದಿಲ್ಲ. ಕುರುಡನಾಗಿದೀಯಾ. ಕಿವಿ ಉಳ್ಳವನು ಕೇಳಿ ಅಂತ ಹೇಳಿದ್ದು. ಕಿವಿ ಉಳ್ಳವನು ಕೇಳಿ, ದೇವರ ಆತ್ಮ ಹೇಳುವುದನ್ನ ಕಿವಿ ಉಳ್ಳವನು ಕೇಳಿ. ಹಲ್ಲೆಲೂಯಾ ಹೇಳಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ನಾನು ಪರಿಶುದ್ಧವಾಗಿರಬೇಕು, ಪವಿತ್ರರಾಗಿರೋರು ಇನ್ನೂ ಪವಿತ್ರವಾಗಲಿ, ನೀತಿವಂತರು ಇನ್ನೂ ನೀತಿಯನ್ನ ಸಾಧಿಸಲಿ, ಮಲಿನವಾದರು ಇನ್ನೂ ಮಲಿನವಾಗಲಿ, ಮೋಸ ಹೋದರು ಇನ್ನೂ ಮೋಸವಾಗಲಿ. ನೀನ್ ಮಾತ್ರ ನೀತಿನ ಸಾಧಿಸ ಅಂತ ಹೇಳಿದ್ದೇನೆ. ಯಾಕೆ ನಿನಗಿನ್ನ ಆ ಕಣ್ಣುಗಳು ತೆರೆದಿಲ್ಲ? ಅವ್ರು ಮಾಡೋದು ನೀನ್ ಮಾಡ್ತೀವಿ, ಅವ್ರು ಮಾತಾಡೋದು ನೀನ್ ಮಾತಾಡ್ತೀವಿ. ಅವ್ರು ಮಾಡ್ತಾ ಇದಾರಲ್ಲ, ಅವ್ರು ಹೇಳಿದ್ರಲ್ಲ, ಅವ್ರ ಮಾಡ್ದಲ್ಲ, ನಾನು ಮಾಡ್ತೀನಿ, ನಾನು ಯಾಕೆ ಕಟ್ಕೋಬಾರ್ದು? ದೇವ್ರು ನನಗೆ ಹೇಳಿದ್ದಾನೆ ಹೆಣ್ಣು ಮದುವೆ ಮಾಡ್ಕೊಂತ. ಕಣ್ಣು ತೆರೆದಿಲ್ಲ, ಆತ್ಮಿಕ ಕಣ್ಣಲ್ಲಿ ತೆರೆದಿಲ್ಲ. ಪರಿಶುದ್ಧವಾಗಿರ್ಬೇಕು, ಪವಿತ್ರವಾಗಿರ್ಬೇಕು, ಪಾಪವಿಲ್ಲದಿರಬೇಕು, ಶುದ್ಧವಾಗಿರ್ಬೇಕು, ವಾಕ್ಯಕ್ಕೆ ವಿರುದ್ಧವಾಗಿ ಜೀವಿಸಬಾರ್ದು. ಯಾಕೆ ನಿನಗೆ ಇನ್ನೂ ಬರ್ತಾ ಇಲ್ಲ ಮನಸ್ಸು? ಯಾಕೆ ಅಂತ ನಿರ್ಧಾರ ನಿನ್ ಕೈ ತಗೊಳಕ್ ಆಗ್ತಾ ಇಲ್ಲ? ವಾಕ್ಯ ಕೇಳುವಾಗ ಯಾಕೆ ನಿನಗೆ ಭಯ ಬರ್ತಾ ಇಲ್ಲ? ನೀನ್ ಮಾಡ್ತಾ ಇರೋ ದಿನನಿತ್ಯ ಪಾಪಗಳು ನಿನ್ನ ಮನಸ್ಸಿಗೆ ಯಾಕೆ ಬರ್ತಾ ಇಲ್ಲ? ಗೊತ್ತು ನಿನಗೆ ಭಯ ಮಾಡಕ್ಕಾಗಲ್ಲ.
ಜಾಸ್ತಿ ಹೊತ್ತು ಮಾಡಕ್ಕಾಗಲ್ಲ. ದಿನನಿತ್ಯ ಮಾಡಿರೋ ಪಾಪಗಳು ಆ ಪ್ರೇಯರಲ್ಲಿ ಬಂದು 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 ನಿನ್ನ ಗಟ್ಟಿಯಾಗಿ ಕಿಡಿದಾಗ್ತಾ ಇದೆ. ಕಿವಿಗಳನ್ನ, ಕಣ್ಣುಗಳನ್ನ, ಬಾಯಿನ, ಕೈಗಳನ್ನ ಕುತ್ಕೊಳ್ಳಕ್ಕಾಗಲ್ಲ ಪ್ರೇಯರಲ್ಲಿ. ಆತ್ಮಿಕ ಕಣ್ಣು ತೆರೆದಿಲ್ಲ. ಹಲ್ಲೆಲೂಯಾ. ನೀನು ಜೀವಿಸೋದು ನಾನಲ್ಲ, ಕ್ರಿಸ್ತ ನನ್ನಲ್ಲಿ ಜೀವಿಸೋದು. ನನ್ನ ಲೈಫ್ ಆಗೋಯ್ತು, ನಾನು ನಡೆಸೋದು ಕ್ರಿಸ್ತನ್ ಲೈಫ್ ಅನ್ನೋ ತನಕ ನೀನು ಪರಿಪೂರ್ಣ ಆಗಲ್ಲ. ನಿನ್ನ ಆತ್ಮಿಕ ಕಣ್ಣುಗಳು ತೆರೆಯಲ್ಲ. ಪ್ರೈಸಲ್ಲ. ಆಮೇನ್. ನಿನ್ ಗೊತ್ತು, ಕೆಲವು ಸ್ಥಳಗಳಿಗೆ ನೀನು ಹೋಗ್ಬಾರ್ದು, ಕೆಲವು ವಸ್ತುಗಳು ನೀನು ಮುಟ್ಟಬಾರ್ದು, ಕೆಲವು ವಸ್ತುಗಳನ್ನ ತಿನ್ಬಾರ್ದು, ಕೆಲವು ಪದಾರ್ಥಗಳು ತಿನ್ಬಾರ್ದು, ಕೆಲವರೊಟ್ಟಿಗೆ ಸೇರ್ಬಾರ್ದು. ನೀನ್ ಗೊತ್ತಿದ್ದವ್ರ ಜೊತೆ ಸೇರ್ತೀಯ. ನಿನ್ಗೆ ಇಷ್ಟ ಆಗಿರೋ, ದೇವ್ರಿಗೆ ಇಷ್ಟ ಆಗಿರೋ ಮಾತುಗಳನ್ನೆಲ್ಲ ಹಾಕ್ತೀಯ. ಆಮೇಲೆ ಇಷ್ಟ ಆಗಿರೋ ವಸ್ತುಗಳು, ಪದಾರ್ಥಗಳನ್ನೆಲ್ಲ ಮುಟ್ತೀಯ. ಅನ್ಯ ಜನ ಜೊತೆ ಸೇರಿ ಟೈಮ್ ಪಾಸ್ ಮಾಡ್ತೀಯ. ಅನ್ಯೋಪದೇಶಗಳನ್ನ ಮಾತಾಡ್ತೀಯ. ತಮಾಷೆ, ಕೇಕೆ, ಜೋಕ್ಸ್ ಅವ್ರ ಮಧ್ಯದಲ್ಲಿ ಇದ್ದು ಬೇಕರಿ, ಟಿವಿ, ಕಾರ್ನರ್, ಆಮೇಲೆ ಆ ಸರ್ಕಲ್, ಈ ಸರ್ಕಲ್ ನೀನ್ ಕೂತಿರ್ತೀಯಲ್ಲ. ನಾನು ಹಿಂಗ್ ಮಾಡ್ಬಾರ್ದಂತ ನಿನ್ ಒಂದು ಸಾರಿನೂ ಅನ್ಸ್ಲಿಲ್ವಾ? ನಿನ್ ಕಣ್ ತೆರೆದಿಲ್ಲ, ಅದಕ್ಕೆ ಮಾಡ್ತಾ ಇದ್ದೀನಿ. ನಿನ್ ಕಣ್ ತೆರೆದಿಲ್ಲ, ತೆರೆದಿದ್ರೆ ನೀನ್ ಮಾಡಲ್ಲ. ಬಂದು ಎನಿ ಟೈಮ್ ಬೈಬಲ್ ಇಟ್ಕೊತೀಯ. ಕೆಲಸ ಇಲ್ಲ, ಬಿಸ್ನೆಸ್ ಇಲ್ಲ, ಕಸ್ಟಮರ್ ಇಲ್ಲ. ಆಮೇಲೆ ಇವತ್ತು ಲೀವ್ ಅಂದ್ರೆ ಲೀವ್ ಅನ್ನ ನಿನ್ ಟಿವಿ ಮುಂದೆ, ಲೀವ್ ಅನ್ನ ನಿನ್ ಫ್ರೆಂಡ್ ಜೊತೆ, ಲೀವ್ ಅನ್ನ ನಿನ್ ಮೊಬೈಲ್ ಜೊತೆ, ಲೀವ್ ಅನ್ನ ನಿನ್ ಟಿವಿ ಜೊತೆ, ಲೀವ್ ಅನ್ನ ನಿನ್ ಮೊಬೈಲ್ ಜೊತೆ ಕಳೀತಾ ಇದೆಯಂತೆ. ನಿನ್ ಆತ್ಮಿಕ ಕಣ್ಣುಗಳು ಮುಚ್ಚೋಗಿದೆ, ಮುಚ್ಚೋಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್, ಹಲ್ಲೆಲೂಯಾ, ಆಮೆನ್, ಹಲ್ಲೆಲೂಯಾ, ಆಮೆನ್. ಸುಳ್ಳು ಮಾತಾಡಬಾರ್ದು, ಗೊತ್ತಿದ್ದು ಮಾತಾಡ್ತೀಯ. ಸುಳ್ಳು ಹೇಳ್ಬಾರ್ದು, ಸತ್ಯನೇ ಮಾತಾಡ್ಬೇಕು. ಆದ್ರೂ ಸತ್ಯ ಮಾತಾಡಲ್ಲ, ಸುಳ್ಳೇ ಮಾತಾಡ್ತೀಯ. ಎಲ್ಲರ ಹತ್ರ ಸುಳ್ಳು ಮಾತಾಡ್ತೀಯ, ಮನೆಯವರ ಹತ್ರ ಸುಳ್ಳು ಮಾತಾಡ್ತೀಯ, ಕಸ್ಟಮರ್ ಹತ್ರ ಸುಳ್ಳು ಮಾತಾಡ್ತೀಯ, ಬೋಧಕರ ಹತ್ರ ಸುಳ್ಳು ಮಾತಾಡ್ತೀಯ, ವಿಶ್ವಾಸಿಗಳ ಹತ್ರ ಸುಳ್ಳು ಮಾತಾಡ್ತೀಯ. ಸುಳ್ಳು ಮಾತಾಡಿದ್ರೆ ನಾನು ನರಕಕ್ಕೆ ಹೋಗ್ತೀನಿ ಅಂತ ನಿನ್ನ ಕಣ್ಣಲ್ಲಿ ಇನ್ನೂ ತಂದಿಲ್ವಾ? ಈಗ ತೆರೀತಾ ಇದೆ. ಸುಳ್ಳು ಮಾತಾಡ್ಬೇಡ, ಸುಳ್ಳು ಯೂಸ್ ಮಾಡಬೇಡ, ಸುಳ್ಳನ್ನ ಫಾಲೋ ಮಾಡಬೇಡ, ಸುಳ್ಳನ್ನ ಆಚರಿಸಬೇಡ. ಆಚರಿಸಿದ್ರೆ ನಿನ್ನ ಕಣ್ಣು ಮುಚ್ಚೋಗಿದೆ, ನಿನ್ ಕಣ್ಣು ಮುಚ್ಚೋಗಿದೆ. ಅದಕ್ಕೆ ಸುಳ್ಳನ್ನ ಪ್ರತಿನಿತ್ಯ ಸೆಲೆಬ್ರೇಷನ್ ಮಾಡ್ತಾ ಇದೀಯ. ಎಲ್ಲ ಕಡೆ ಸುಳ್ಳು ಹೇಳಿ 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 ಸಂತೋಷ ಪಡ್ತಾ ಇದ್ದಾರೆ ಬೋಧಕರು, ವಿಶ್ವಾಸಿಗಳು. ಎಲ್ಲರೂ ಅಂತ ನಾನು ಹೇಳ್ತಾ ಇಲ್ಲ, ಎಲ್ಲರೂ ಮಾಡ್ತಾರಂತ ನಾನು ಹೇಳ್ತಾ ಇಲ್ಲ. ಸಾರಿ, ಮಾಡೋರಿಗೆ ಮಾತ್ರ ದೇವರ ಆತ್ಮ ಹೇಳ್ತಾ ಇದ್ದಾನೆ, ಕೇಳು. ಹಲ್ಲೆಲೂಯಾ, ಹಲ್ಲೆಲೂಯಾ. ಸುಳ್ಳು ಹೇಳ್ಬೇಕಾ ಹೇಳ್ಬಾರ್ದ? ಕ್ರಿಸ್ತಗಳು ಹೇಳ್ಬಾರ್ದು. ಮತ್ತೆ ಹೇಳ್ತಾ ಇದ್ದೀರಿ, ಆತ್ಮಿಕ ಕಣ್ಣಲ್ಲಿ ತೆರೆದಿಲ್ಲ, ಆತ್ಮಿಕ ಕಿವಿಗಳು ತೆರೆದಿಲ್ಲ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಇನ್ನು ಕೆಲವರು ಇದ್ದಾರೆ, ಸೈತಾನನೇ ಇಲ್ಲ ಭೂಮಿಯಲ್ಲಿ ಹಂಗಿದ್ದಾರೆ. ಅವ್ನು ಬೈಯೋದು ಇಲ್ಲ, ಅವನ ಕೆಲಸಗಳು ಮಾಡಿ ಮಾಡಿ ಹೊಗಳ್ತಾ ಇರ್ತಾರೆ. ಸೈತಾನ ನಿನ್ಗೆ ಯಾರಂತ ಗೊತ್ತಿಲ್ಲ ಅಂದ್ರೆ ನಿನ್ ಕಣ್ಣು ಮುಚ್ಚೋಗಿದೆ ಅಂತ ಅರ್ಥ. ದೇವರ ಆತ್ಮ ಯಾರಂತ ನಿನ್ಗೆ ಗೊತ್ತಿಲ್ಲ ಅಂದ್ರೆ ನಿನ್ ಕಣ್ಣು ಮುಚ್ಚಿದೆ ಅಂತ. ದೇವರ ಆತ್ಮನ ಕ್ರಿಯೆಗಳು ಹೇಗಿದೆಯೋ, ಸೈತಾನನ ಕ್ರಿಯೆಗಳು ಭೂಮಿಯಲ್ಲಿ ಇದೆ ಅಂತ ನಿನ್ಗೆ ಗೊತ್ತಿಲ್ಲ. ಆ ಪ್ರೇಯರ್ ಮಾಡ್ತಿರೋ ತಡಿತನ ಅಂತ ನಿನ್ಗೆ ಗೊತ್ತಿಲ್ಲ. ಚರ್ಚ್ ಬರ್ತಿರೋ ತಡಿತನ ಅಂತ ನಿನ್ಗೆ ಗೊತ್ತಿಲ್ಲ. ಬೈಬಲ್ ಓದ್ತಿರೋ ತಡಿತನ ಅಂತ ನಿನ್ಗೆ ಗೊತ್ತಿಲ್ಲ. ಹಾಡಾಡ್ತಿರೋ ತಡಿತನ ಅಂತ ನಿನ್ಗೆ ಗೊತ್ತಿಲ್ವಾ? ಪರಲೋಕಕ್ಕೆ ಹೋಗ್ಬಾರ್ದಂತ ತಡಿತನ ಅಂತ ನಿನ್ಗೆ ಗೊತ್ತಿಲ್ಲ. ಕೆಲಸದಲ್ಲಿ, ಬಿಸ್ನೆಸ್ ಅಲ್ಲಿ, ಕುಟುಂಬದಲ್ಲಿ, ಜ್ಞಾನದಲ್ಲಿ, ವಿವೇಕದಲ್ಲಿ, ತಿಳುವಳಿಕೆಯಲ್ಲಿ, ಬುದ್ಧಿಯಲ್ಲಿ ನೀನ್ ಬೆಳಿಬಾರ್ದಂತ ಅವ್ನ ತಡಿತನ ಅಂತ ನಿನ್ಗೆ ಗೊತ್ತಿಲ್ವಾ? ನನ್ನ ಹಣೆ ಬಾರ, ನನ್ನ ಟೈಮು, ನನ್ನ ಜೀವನ, ನನ್ನ ಟೈಮ್ ಸರಿಯಿಲ್ಲ, ವಾಸ್ತು ಸರಿಯಿಲ್ಲ, ಈ ಮನೆಗೆ ಬಂದಾಗಿಂದ ಸರಿಯಿಲ್ಲ ಅಂತ ಅಜ್ಞಾನವಾಗಿ ಮಾತಾಡ್ತೀನಿ. ನೀನು ಕಣ್ಣಲ್ಲಿ ಮುಚ್ಚಿದೆ, ಅದಕ್ಕೆ ನಿನ್ ಬಾಯಲ್ಲಿ ಪಣಗಿದಂತೆ ಬರ್ತಾ ಇದೆ. ದೇವರ ಆತ್ಮ ಹೇಳ್ತಾ ಇದೆ. ಯಾಕಂದ್ರೆ ನೀನು ಆ ತರ ಬಲಹೀನತೆ, ಅಜ್ಞಾನವಾಗಿ ಮಾತಾಡ್ತೀಯ ಅಂದ್ರೆ ನಿನ್ನ ಆತ್ಮಿಕ ಕಣ್ಣುಗಳು ಮುಚ್ಚೋಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿನ್ನ ನಡೆಯವರನ್ನು ನಿನ್ನಂತೆ ಪ್ರೀತಿಸುತ್ತೀರಿ. ಏನ್ ಮಾಡ್ತಾ ಇದ್ದೀರಿ ಗೊತ್ತಾ? ಎತ್ತಿದ್ರೆ ಹೊಡಿಯಕ್ ಹೋಗ್ತೀರಿ, ಬೈಯಕ್ ಹೋಗ್ತೀರಿ, ಜಗಳ ಮಾಡ್ತೀರಿ, ಆಮೇಲೆ ಕೆಟ್ಟ ಮಾತು ಮಾತಾಡ್ತೀರಿ, ಹೊಲಸು ಮಾತು, ಗಲೀಜ್ ಮಾತು, ಶಾಪಣಿಗಳಿರ್ತೀರಿ, ಸಾಯಿ ಇರ್ತೀರಿ, ಅಲ್ಲೇ ಹೋಗ್ಬಿಡ್ಲತ್ತೀರಿ. ಕ್ರಿಸ್ತಲ್ಲ ನೀವು, ದೇವರ ಮಕ್ಕಳ ನೀವು? ನಿಮ್ಮ ಆತ್ಮಿಕ ಕಣ್ಣುಗಳು ತೆರೆದಿದ್ಯಾ? ಜಗಳ ಏನ್ ಮಾಡ್ತೀಯ ನೀನು? ಒಂದು ಕೆಲೆ ಹೊಡೆದ್ರೆ ಇನ್ನೊಂದು ಕೆಲೆ ತೋರಿಸುತ್ತೆ ಅಂದ್ರೆ ನಿನ್ ಕಣ್ ತೆರೆದಿಲ್ವಾ? ಯಾಕೆ ದಮ್ಮ ಹಾಕೊಂಡಿದೀಯಾ? ಎಲ್ಲಿ ತನಕ ದೇವರನ್ನ ನೀನು ವಿರೋಧಿಸ್ತೀಯಾ? ಎಲ್ಲಿ ತನಕ ಸೈತಾನ್ನ ಪ್ರೀತಿಸ್ತೀಯಾ? ಲೋಕದ ಶರೀರನ ಶಕಬಲತು ವಿಕಬಲತು ವಿಕಬಲತು ವಿಶಕಬಲತು
झगड़ा, केस, कोर्ट, कचेरी, क्लब, डिस्को, ಕ್ಯಾಬ್ರಿ, ನೋ ಪ್ಲೀಸ್. ಅದು ಕ್ರಿಸ್ತುಗಳಲ್ಲ, ಅನ್ಯ ಜನಗಳಿಗಂತ ಇನ್ನು ನಿಮ್ಗೆ ಗೊತ್ತಾಗ್ತಾ ಇಲ್ವಾ? ಅವೆಲ್ಲ ಎಕ್ಸ್ಪೆಕ್ಟ್ ಮಾಡಲ್ಲ. ಬೈಬಲ್ ದೇವರ ಆತ್ಮಕ್ಕೆ ವಿರುದ್ಧವಾದದ್ದು, ಅದನ್ನ ಮಾಡೋರು ಪರಲೋಕಕ್ಕೆ ಹೋಗಲ್ಲ ಅಂತ ನಿಮ್ಗೆ ಗೊತ್ತಿಲ್ವಾ? ಗೊತ್ತಿಲ್ಲ ಅಂದ್ರೆ ಕಣ್ ತೆರೆದಿಲ್ಲ ನಿಮ್ಗೆ. ನಿನ್ ಕಣ್ ಮುಚ್ಚೋಗಿದೆ, ಅಂಟಾಕೊಂಡಿದೀಯಾ? ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಆಮೆನ್, ಹಲ್ಲೆಲೂಯಾ. ಸೈತಾನ್ ಮೇಲೆ ಯುದ್ಧ ಇದೆ, ಸೈತಾನ್ ಮೇಲೆ ಹೋರಾಟ ಇದೆ. ಈ ಲೋಕನ ನಾವು ಜಯಿಸಬೇಕು, ನಮ್ಮ ಶರೀರನ ನಾವು ಜಯಿಸಬೇಕು, ಈ ಲೋಕನ ನಾವು ಜಯಿಸಬೇಕು ಅಂತ ನಿನಗೆ ಗೊತ್ತಾಗ್ತಾ ಇಲ್ಲ. ಪ್ರೇಯರ್ ಮಾಡಲ್ಲ ಸೈತಾನಿಗೆ ವಿರುದ್ಧವಾಗಿ, ಸೈತಾನಿಗೆ ವಿರುದ್ಧವಾಗಿ ನೀನು ಪ್ರೇಯರ್ ಮಾಡಲ್ಲ. ಇನ್ನು ಒಂದು ಅಷ್ಟು ಸ್ತೋತ್ರ, ಒಂದೆರಡು ಹಾಡು, ಒಂದಷ್ಟು ವಾಕ್ಯ ಓದ್ಬಿಟ್ಟು ಅಂತ ಹೇಳ್ತೀಯಾ? ನಿನ್ನ ಜೀವನದಲ್ಲಿರೋ ಶತ್ರುವನ್ನ, ನಿನ್ನ ಲೈಫ್ ಅಲ್ಲಿರೋ ಶತ್ರುವನ್ನ ಜಯಿಸಬೇಕು ಅಂತ ಬರ್ತಿದೆ ಬೈಬಲು. ನಿನ್ನನ್ನ ಜಯಿಸಬೇಕು, ಮೊದಲು ಈ ಲೋಕನ ಜಯಿಸಬೇಕು, ಸೈತಾನ ಜಯಿಸಬೇಕು. ಈ ಮೂರನ್ನ ಜಯಿಸಿದ್ರೆ ಪರಲೋಕಕ್ಕೆ ಹೋಗೋದು ಫಿಕ್ಸ್ ಮಾಡ್ಕೊಳ್ಳಿ, ಬರ್ದಿಟ್ಕೊಳ್ಳಿ, ಬೇಕಾಗ್ಬೋದು. ಈ ಮೂರನ್ನ ಗೆದ್ದರೆ ನೀ ಪರಲೋಕಕ್ಕೆ ಹೋಗೋದು. ಈ ಸತ್ಯ ನಿನಗೆ ಗೊತ್ತಿಲ್ಲ, ಇದನ್ನ ನಿನಗೆ ಮುಚ್ಚಿದ್ದಲ್ಲವೇ? ನಿನ್ನ ಆತ್ಮಿಕ ಕಣ್ಣುಗಳು ಬಂದಾಗಿದೆ, ನಿನ್ನ ಆತ್ಮಿಕ ಕಣ್ಣುಗಳು ಬಂದಾಗಿದೆ. ಸೈತಾನ ಏನು ನಿನ್ನ ಮನೇಲಿ ಬಿಟ್ಕೊಂಡಿದ್ಯಾ, ಸೈತಾನ ಏನು ನಿನ್ನ ಜೀವನದಲ್ಲಿ ಬಿಟ್ಕೊಂಡಿದ್ಯಾ, ಆಗ ನಿನ್ನ ಮನೇಲಿ ಇರಬಾರ್ದು. ವಿಷಾದು ಪ್ರಾಣ ತೆಗೆದಿದೆ. ಅದು ನಿನ್ ಬಿಸ್ನೆಸ್ ಕಳಿಸ್ತದೆ, ನಿನ್ ಮಕ್ಕಳು ಕಳಿಸ್ತದೆ, ನಿನ್ ಕುಟುಂಬ ಕಳಿಸ್ತದೆ, ನಿನ್ ಗಂಡ ಹೆಂಡತಿನ ಬೇರೆ ಮಾಡ್ತದೆ, ಅದು ನಿನ್ ದೇವರಿಂದ ದೂರ ಮಾಡ್ತದೆ, ಪರಲೋಕದಿಂದ ದೂರ ಮಾಡ್ತದೆ, ನರಕಕ್ಕೆ ತಗೊಂಡು ಹೋಗ್ತದೆ. ಮೊದಲು ಅವನ ಜಜ್ಜಿ ಬೆಂಕಿಯಲ್ಲ. ಜಯಿಸು ನಿನ್ ಶತ್ರುನ, ಜಯಿಸು ನಿನ್ ವೈರಿನ, ಕಳವಳ ಮಾಡು ಶತ್ರುನ. ನೀನೇ ಫಸ್ಟ್ ಗಲಾಟೆ ಹೋಗ್ಬಿಟ್ರೆ, ನೀನೇ ಫಸ್ಟ್ ಬೈ ಬಿಟ್ರೆ, ನೀನೇ ಫಸ್ಟ್ ಕೈ ಎತ್ತು ಬಿಟ್ರೆ, ನೀನೇ ಫಸ್ಟ್ ಇದು ಮಾಡ್ಬಿಟ್ರೆ ಎಲ್ಲಿ ತನಕ ದೇವರ ಆತ್ಮನ ವಹಿಸ್ತೀಯ? ಎಲ್ಲಿ ತನಕ ದೇವರ ಆತ್ಮನ ಕುಗ್ಗಿಸ್ತೀಯ ನಿನ್ನ ಒಳಗಡೆ? ತಿರ್ಗ ಏಸವ, ಏಸಯ್ಯ, ಏಸುವೆ, ಏಸು ಸ್ವಾಮಿ, ಏಸು ಕರ್ತನೆ, ಏಸು ಒಡೆಯನೆ, ಏಸುನಾಥನೆ, ಏಸಯ್ಯ ಅಂತ ಹೇಳಿ ಒಂದೇ ಬಾವಿಯಲ್ಲಿ ಸಿಹಿ ನೀರು, ಉಪ್ಪು ನೀರು, ಒಂದೇ ಬಾವಿಯಲ್ಲಿ ಕಹಿ ನೀರು, ಒಂದೇ ಬಾವಿಯಲ್ಲಿ ಸ್ವೀಟ್ ನೀರು. ಈ ಬಾವಿಯಲ್ಲಿ ಸ್ತೋತ್ರ, ಈ ಬಾವಿಯಲ್ಲಿ ಕೆಟ್ಟ ಮಾತುಗಳು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನು ಹೇಳ್ತೀನಿ ಕೇಳು, ನಿನಗೆ ಎಲ್ಲಿ ತನಕ ನಾನು ಎಷ್ಟು ವೀಕ್ ಇದ್ದೀನಿ, ನಾನು ಎಷ್ಟು ಕಡಿಮೆ ಇದ್ದೀನಿ, ನಾನು ಎಷ್ಟು ಬಲಹೀನವಾಗಿದ್ದೀನಿ, ಸೈತಾನ ಎಷ್ಟು ಹುಷಾರಾಗಿದ್ದಾನೆ, ದೇವರು ನನಗೆ ಏನ್ ಮಾಡ್ತಾನೆ, ನೀನು ಅನ್ಕೊಳ್ಳೋ ತನಕ ನೀನು ಬಲವಂತ, ನೀನು ವೀಕ್ ಆಗೇ ಇರ್ತೀನಿ. ಈ ವಾಕ್ಯಗಳು ಕೇಳೋವಾಗಲೇ ನಿನ್ ವೀಕ್ನೆಸ್ ಗೊತ್ತಾಗ್ತಾ ಇದೆ. ನಾನು ಎಷ್ಟು ವೀಕ್ ಇದ್ದೀನಿ ಅಂತ ನಿನಗೆ ಗೊತ್ತಾಗೋ ತನಕ ನಿನ್ ಬಲನ ದೇವ್ರ ಹತ್ರ ಒಂದಲ್ಲ ಕೇಳಲ್ಲ. ಅವಾಗಲೇ ನೀನ್ ಬಲ ಬಂದದ್ದು. ಆಮೆನ್, ಆಮೆನ್. ಇವತ್ತಾದ್ರೂ ಕೂತ್ಕೊಂಡು, ದೇವ್ರೇ ನಿನ್ ಚಿತ್ತ ಏನು? ನನ್ನ ಪಾಪದಲ್ಲಿದೆ, ನನ್ನ ಕರ್ತಿದೀಯಾ, ಭಯ ಇತ್ತು, ರೋಗ ಇತ್ತು, ವ್ಯಾಧಿ ಇತ್ತು, ನೇಣು ಹಾಕೊಂಡು ಹೋದೆ, ಸಾಯ್ಬೇಕಂತಿದ್ದೆ, ಬಾವಿಯಲ್ಲಿ ಬೀಳ್ಬೇಕಂತಿದ್ದೆ, ರೈಲ್ ಸಿಗ್ಬೇಕಂತಿದ್ದೆ, ಅಲ್ಲಿಂದ ನಾನು ಕರ್ಕೊಂಬಂದೆ. ನನ್ ಜೀವ ಕೊಟ್ಟೆ, ಕೆಲಸ ಕೊಟ್ಟೆ, ಉದ್ಯೋಗ ಕೊಟ್ಟೆ, ಮದುವೆ ಮಾಡಿದೆ, ರಕ್ಷಣೆ ಕೊಟ್ಟೆ, ಪಾಪಗಳು ಕ್ಷಮಿಸಿದೆ, ಉದ್ಯೋಗ ಕೊಟ್ಟೆ, ಸಾಲ ತೀರಿಸಿದೆ. ನಿನ್ ಚಿತ್ತ ಏನಮ್ಮ? ನಾನು ಪೂರೈಸ್ತೀನಿ. ನಿನ್ ಹೃದಯ ನೋವು ಏನಮ್ಮ? ನಾನು ತೀರಿಸ್ತೀನಿ. ಅಪ್ಪ, ನಾನು ಯಾರನ್ನ ಆತ್ಮಗಳು ಸಂಪಾದನೆ ಮಾಡ್ಬೇಕು, ನನಗೆ ಭಾರ ಕೊಡು, ಆ ಸುವಾರ್ತೆ ನನಗೆ ಕೊಡು, ಈ ಜಯಂತಿನಗರ ನನಗೆ ಒಪ್ಪಿಸು, ಈ ಬ್ಯಾಂಗ್ಳೂರ್ ಪಟ್ಟಣ ನನಗೆ ಒಪ್ಪಿಸು. ನಾನು ಸುವಾರ್ತೆ ಸಾರ್ಬೇಕಪ್ಪ, ನಿನ್ ಚಿತ್ತನ ಪೂರೈಸ್ಬೇಕಪ್ಪ. ಸುವಾರ್ತೆ ನನ್ನ ಮೇಲಿರೋ ಭಾರ. ನೀವು ಹೋಗಿ ಲೋಕದ ಎಲ್ಲಾ ಕಡೆ ಒಬ್ಬೊಬ್ಬರಿಗೂ ಹೇಳಿ, ಎಲ್ಲರಿಗೂ ತಂದೆ, ಮಗ, ಪವಿತ್ರ ಆತ್ಮ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿ ಅಂತ ಒಂದು ದಿನ ಕೇಳಿದೀಯಾ? ಆತ್ಮಿಕ ಕಣ್ಣುಗಳು ತೆರೆದಿಲ್ಲ, ಆತ್ಮಿಕ ಕಣ್ಣುಗಳು ಮುಚ್ಚೋಗಿದೆ, ಶಾರೀರಿಕ ಕಣ್ಣುಗಳು ಕ್ರಿಯೆ ಮಾಡ್ತಾ ಇದೆ, ಆತ್ಮಿಕ ಕಣ್ಣುಗಳು ಮುಚ್ಚೋಗಿದೆ. ಈ ಕಣ್ಣುಗಳು ನೋಡದೆ ಇರೋದನ್ನ ನೋಡ್ತಾ ಇದೆ, ಈ ಕಣ್ಣುಗಳು ಹೋಗ್ತಾ ಇರೋ ಸ್ಥಳಕ್ಕೆ ಹೋಗ್ತಾ ಇದೆ, ಈ ಕಣ್ಣುಗಳು ನೋಡದೆ ಇರೋದನ್ನ ನೋಡಿ 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 ಮತ್ತೆ 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 ಸಂತೋಷ ಪಡ್ತಾ ಇರೋದ್ರಿಂದ ಒಳಗಡೆ ಕಣ್ಣುಗಳು ಆಫ್ ಆಗ್ಬಿಟ್ಟಿದೆ, ಬ್ಯಾಟ್ರಿ ಲೋ ಆಗ್ಬಿಟ್ಟಿದೆ. ಅಯ್ಯೋ ಅನ್ಬೇಕು, ಕ್ರಿಸ್ತುಗಳಾಗಬೇಕು, ಸತ್ಕಾರ್ಯ ಮಾಡಬೇಕು, ಸಹಾಯ ಮಾಡಬೇಕು, ದಾನ ಧರ್ಮ ಮಾಡಬೇಕು, ಬಟ್ಟೆ ಇದ್ದವರಿಗೆ ಬಟ್ಟೆ ಕೊಡಬೇಕು, ಸಮಾಧಾನ ಇದ್ದವರಿಗೆ ಸಮಾಧಾನ ಇರಬೇಕು, ಯೇಸು ಕ್ರಿಸ್ತ ಇದ್ದವರಿಗೆ ಯೇಸು ಕ್ರಿಸ್ತ ತೋರಿಸ್ಕೊಡ್ಬೇಕು, ನಮ್ಮ ಹತ್ರ ಇರೋದನ್ನ ಕೊಟ್ಟವರಿಗೆ ಸಂತೈಸ್ಬೇಕಂತ ಸತ್ಕಾರ್ಯಗಳನ್ನೇ ನಮ್ಮನ್ನ ಮೇಲಕ್ಕೆ ಹೋಗೋದು. ನಿಮ್ಮ
ಮನೆ, ಆಸ್ತಿ ಪಾಸ್ತಿ, ಬಂಗಾರ, ದುಡ್ಡು, ಗಾಡಿ, ಬೆಂಚ್ ಕಾರು ಯಾರು ನಿನ್ ಜೊತೆಲಿ ಇರಲ್ಲ, ಯಾವುದು ಬರಲ್ಲ. ನೀನ್ ಈ ಭೂಮಿಯಲ್ಲಿ ದೇವರ ಮಗುವಾಗಿ ಏನು ದಾನ ಧರ್ಮ ಸಹಾಯ ಯಾರಿಗನ ಕರುಣೆ ಕನಿಕರ ನೀನ್ ತೋರಿಸಿಯೋ ಅದೇ ನಿನ್ ಜೊತೆಲಿ ಪರಲೋಕ. ಚಪ್ಪಾಳೆ ತಟ್ಟಿ ಮಹಿಮೆ ಕೊಡಿ. ಮಾಡಿದ ದಾನ ಧರ್ಮನ ಯಾಕೆ ಮಾಡ್ತಾ ಇಲ್ಲ? ನಮಗೆ ಸರಿಯಿಲ್ಲ, ನಮಗಿಲ್ಲ ಅಂತೀಯ. ನಮ್ಮನೆ, ನಮ್ಮ ಕುಟುಂಬ, ನಾನು, ನನ್ನ ಹೆಂಡತಿ, ನನ್ನ ಮಕ್ಕಳು ಎಲ್ಲಿ ತನಕ ದೇವರ ಗೌರವಿಸ್ತೀಯ? ಯಾಕೆ ಇವತ್ತು ದಾನ ಧರ್ಮ ಮಾಡ್ತಲ್ಲ ಕ್ರೈಸ್ತರು? ಇದ್ರೆ ಕೂಡ ಕೊಡಲ್ಲ, ನೋಡಿ ಸುಮ್ಮನೆ ಬರ್ತಾರೆ. ಕಣ್ಣುಗಳಿಲ್ವಾ? ಆತ್ಮಿಕ ಕಣ್ಣುಗಳು ತೆರೆದಿಲ್ವಾ? ಅದು ನಮ್ಮ ದೇವರು ನಂಬಿರೋರು, ನಮ್ಮ ಸಭೆಯವರು ಪಾಪ ಕಷ್ಟದಲ್ಲಿದ್ದಾರೆ. 1ನೇ ಶತಮಾನದಲ್ಲಿ ಎಲ್ಲ ಅಪೊಸ್ತಲರು ಕಾಲುಗಳಲ್ಲಿ ತಂದಾಗ್ತಾರೆ. ದುಡ್ಡು ಆಸ್ತಿ ಪಾಸ್ತಿಯನ್ನ 10 ರೂಪಾಯಿ ಬೇಕಾದ್ರೆ 10 ರೂಪಾಯಿ ಎತ್ಕೊತಾ ಇದ್ರಂತೆ, 50 ರೂಪಾಯಿ ಎತ್ಕೊತಾ ಇಲ್ಲಂತೆ. ಆಮೇಲೆ ಯಾಕೆ ಇವತ್ತು ಕ್ರಿಸ್ತುಗಳು ಕಂಜೂಸ್ಗಳಾಗ್ತಾ ಇದ್ದಾರೆ? ಯಾಕೆ ಇವತ್ತು ಕ್ರಿಸ್ತುಗಳು ಯಾರಿಗೆ ಏನು ಕೊಡ್ತಾ ಇಲ್ಲ? ಯಾಕೆ ಇವತ್ತು ಕ್ರಿಸ್ತುಗಳು ನಾವು ಸೆಲ್ಫಿಸ್ಗಳು, ಸ್ವಾರ್ಥಪರರಾಗ್ಬಿಡ್ತಾ ಇದ್ದಾರೆ? ಆತ್ಮಿಕ ಕಣ್ಣುಗಳು ತೆರೆದಿಲ್ಲ, ಆತ್ಮಿಕ ಕಣ್ಣುಗಳು ಮುಚ್ಚೋಗಿದೆ. ವಾಕ್ಯ ಗಮನಿಸ್ತಾ ಇಲ್ಲ, ಉಪದೇಶಕ್ಕೆ ಕಿವಿ ಕೊಡ್ತಾ ಇಲ್ಲ, ವಾಕ್ಯ ಅನುಸಾರವಾಗಿ ನಡೆಯೋದಕ್ಕೆ ಮನಸ್ಸು ಮಾಡಿ ದಾವಿದ ತರ ನನ್ನ ಕಣ್ಣುಗಳು ತೆರಿ ಅಂತ ಹೇಳಿಲ್ಲ. ಎಂತ ಮನುಷ್ಯ ಗೊತ್ತಾ? ಬೆಳಿಗ್ಗೆ 4 ಗಂಟೆವರೆಗೂ ಟಿವಿ ನೋಡ್ತಾ ಇದೆ. ಸೆಕೆಂಡ್ ಶಿಫ್ಟ್ ಬಂದು ಸೆಕೆಂಡ್ ಶೋ ಪಿಕ್ಚರ್ಗೆ ಹೋದ್ರೆ ಕೂಡ ತಿರ್ಗಾ ಟಿವಿ ನೋಡ್ತಾ ಇದೆ. ನಮ್ಮ ಅಪ್ಪ ಅಮ್ಮ ಚೆನ್ನಾಗಿ ಗೊತ್ತು, ನಮ್ಮ ತಂಗಿ ಚೆನ್ನಾಗಿ ಗೊತ್ತು. 4 ಗಂಟೆವರೆಗೂ ಟಿವಿ ನೋಡ್ತಾ ಇದೆ, ಮೊಬೈಲಲ್ಲಿ ಗೇಮ್ ಆಡ್ತಾ ಇದೆ, ಥಿಯೇಟರ್ಗೆ ಹೋಗ್ತಾ ಇದೆ, ಬಾರ್ಗೆ ಹೋಗ್ತಾ ಇದೆ, ಕ್ಲಬ್ಗೆ ಹೋಗ್ತಾ ಇದೆ, ಸ್ನೇಹಿತರ ಜೊತೆ ಹೋಗ್ತಾ ಇದೆ. ಎನಿ ಟೈಮ್ ಹೊರಗಡೆ ಇರ್ತಾನೆ, ಮನೆಗೆ ಬರ್ತಾ ಇಲ್ಲ. ತಂದೆ ತಾಯಿ ಬಿಟ್ಬಿಡ್ಬೇಕಂತಿದ್ದೆ, ಸಪರೇಟ್ ರೂಮ್ ಮಾಡ್ಕೋಬೇಕಂತಿದ್ದೆ, ಮದುವೆ ಮುಂಚೆ ಮದುವೆ ಆಗ್ಬಾರ್ದಂತಿದ್ದೆ. ಯಾಕೆ ಅದನ್ನೆಲ್ಲ ಬಿಟ್ಬಿಟ್ಟಿದ್ದೀನಿ? ಯಾಕೆ ಅವನ್ನೆಲ್ಲ ಮಾಡಬಾರ್ದು ಅಂತಿದ್ದೀನಿ? ಅದೆಲ್ಲ ಒಳ್ಳೆಯದಿಲ್ಲ, ಅದೆಲ್ಲ ಮಾಡೋದಕ್ಕೆ ಸ್ವಾತಂತ್ರ್ಯ ಇದೆ. ಅದೆಲ್ಲ ನಮ್ಗೆ ಏನು ಕೊಡಲ್ಲ, ನೋ ಯೂಸ್, ಲಾಭ ಇಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಆಮೇಲೆ ದೇವರ ಆತ್ಮ ಬೇಕು, ಅಭಿಷೇಕ ಬೇಕು, ಪವಿತ್ರಾತ್ಮ ಬೇಕು, ವರಗಳಿಂದ ತುಂಬಲ್ಪಡಬೇಕು, ಫಲಗಳಿಂದ ತುಂಬಲ್ಪಡಬೇಕು, ವಾಕ್ಯದಿಂದ ನಾನು ತುಂಬಲ್ಪಡಬೇಕು, ವಾಕ್ಯದ ಅನುಭವ ನನಗಿರ್ಬೇಕು. ವಾಕ್ಯ ಹೇಳಿದ್ರೆ ಸೈತಾನ ಕೇಳೋದು, ಪ್ರೇಯರ್ ಮಾಡಿದ್ರೆ ಸೈತಾನ ಕೇಳೋದು, ಉಪವಾಸ ಮಾಡಿದ್ರೆ ಸೈತಾನ ಕೇಳೋದು. ಈ ಜಾತಿ ಪ್ರಾರ್ಥನೆಯಿಂದ ಉಪವಾಸದಿಂದಲೇ ಮತ್ಯಾವುದರಿಂದ ಬಿಟ್ಟು ಹೋಗಲ್ಲ ಅಂತ ನೀನ್ ಯಾಕಿನ್ನೂ ಕಣ್ತರದಿಲ್ಲ? ಹಲ್ಲೆಲೂಯಾ. ಇಷ್ಟ ನೋಡ್ತೀಯಾ ಅಂತೀಯ, ಜನಗಳಿಗೆ ಹೇಳ್ತೀಯ ಅಂತೀಯ, ನಾನು ಹಣೆ ಬಾರ ಇಷ್ಟೇ ಇದೆ ಹಂಗಂತೀಯ. ಕಣ್ಣು ತೆರೆದಿಲ್ಲ, ಅದಕ್ಕೆ ನಿನ್ಗೆ ಆ ತರ ಬಲಹೀನತೆ. ಕಣ್ಣು ತೆರೆದಿಲ್ಲ ನಿನಗೆ, ನೀನೇ ನೋಡ್ಕೊತಾ ಇದೀಯ. ದೇವರು ಏನ್ ಬೇಕಾದ್ರೂ ಮಾಡ್ತಾನಂತ ನಿನ್ ಕಣ್ಣು ತೆರೆದಿಲ್ಲ, ನಿನ್ ಕಣ್ಣು ತೆರೆದಿಲ್ಲ. ಹಲ್ಲೆಲೂಯಾ. ಬೈಬಲ್ ಜ್ಞಾನ ಬೇಕು, ತಿಳುವಳಿಕೆ ಬೇಕು, ವಿವೇಕ ಬೇಕು, ಒಳ್ಳೆ ಪರಿಶುದ್ಧತೆ ಬೇಕು. ಅವಾಗಲೇ ನಾನು ಸೈತಾನ ಎದುರಿಸಕ್ಕಾಗುತ್ತೆ. ದೇವರನ್ನ ಅರ್ಥ ಮಾಡ್ಕೊಳ್ಳೋದು, ದೇವರ ಆತ್ಮನ ಅರ್ಥ ಮಾಡ್ಕೊಳ್ಳೋದು, ಭಾಷೆನ ಅರ್ಥ ಮಾಡ್ಕೊಳ್ಳೋದು, ವಿಶ್ವಾಸಗಳನ್ನ ಅರ್ಥ ಮಾಡ್ಕೊಳ್ಳೋದು ಅಂತ ಗೊತ್ತಿಲ್ವಾ? ಗೊತ್ತಿಲ್ಲದ ಕಣ್ತಿರ್ತೀವಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇನ್ನು ಬೀಡಿ, ಸಿಗರೇಟು, ಪಾನ್ಪರಾಗ, ಹಣಸು, ತಂಬಾಕು, ಕಡ್ಡಿ ಪುಡಿ, ಆಮೇಲೆ ಎಲೆ, ಅಡಿಕೆ, ಹಣಸು, ಪಾನ್ಪರಾಗ ಯಾಕೆ ಗೊತ್ತಾ ತಿಂತಾ ಇದೀಯಾ? ಯಾಕೆ ಗೊತ್ತಾ ಕುಡಿತಾ ಇದೀಯಾ? ನಿನ್ನ ಆತ್ಮಿಕ ಕಣ್ಣುಗಳು ತೆರೆದಿಲ್ಲ, ನಿನ್ ಹೃದಯದಲ್ಲಿ ಮಾಡಲಿಲ್ಲ. ಇದನ್ನೆಲ್ಲ ಮಾಡಿದ್ರೆ ನಾನು ಪರಲೋಕಕ್ಕೆ ಹೋಗಲ್ಲ. ನಾನು ದೇವರಿಗೆ ಆಜ್ಞೆ ಕೊಟ್ಟಿದ್ದೀನಿ, ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀನಿ. ದೇವರೊಟ್ಟಿಗೆ ನಾನು ತಿನ್ನಬಾರ್ದು, ನಾನು ಕುಡಿಬಾರ್ದು. ದೇವರೇ ನಿನಗಾಗಿ ಜೀವಿಸ್ತೀನಿ, ನಿನಗಾಗಿ ಸಾಯ್ತೀನಿ ಅಂತ ಅಪ್ಪಣೆಯನ್ನ ಆಜ್ಞೆಯನ್ನ ಮರೆತು ಬಿಟ್ಟಿದೀಯಾ? ನಿನ್ನ ಆತ್ಮಿಕ ಕಣ್ಣುಗಳು ತೆರೆದಿದ್ದು ಮುಚ್ಚಿಬಿಟ್ಟಿದೆ. ಎಲ್ಲ ಫಸ್ಟಿಂದ ತೆಗೆದೇ ಇಲ್ಲ. ಹೆಣ್ಮೂರ್ತಿಯ ಅನಸಿನ, ಹೆಣ್ಮೂರ್ತಿಯ ಪಾನ್ಪರಾಗ್ನ, ಹೆಣ್ಮೂರ್ತಿಯ ಪ್ರಿನ್ಸ್ನ, ಹೆಣ್ಮೂರ್ತಿಯ ಕಡ್ಡಿ ಪುಡಿನ, ಹೆಣ್ತಿದ್ಯ ಎಲ್ಲರಿಗೆನ ನಿನ್ನ ಆತ್ಮಿಕ ಕಣ್ಣಲ್ಲಿ ತೆರೆದಿಲ್ಲ. ಬ್ರದರ್, ಸಿಸ್ಟರ್, ಇನ್ನು ಕೆಲವರು ಬಾರ್ ಹತ್ರ ಹೋಗೋ ಬುದ್ಧಿ ಇದೆ, ಬಾರ್ಗಳ ಹತ್ರ ಹೋಗ್ತಾರೆ. ಇನ್ನು ಕೆಲವರು ದೇವಸ್ಥಾನಗಳಿಗೆ ಹೋಗ್ತಾರೆ. ಜಾತ್ರೆ, ಹಬ್ಬ, ಉತ್ಸವ, ಆಮೇಲೆ ಕೂದಲು ತೆಗೆದಿರೋರಿಗೆ ಹೋಗಿ ಅವ್ರ ಹಬ್ಬಗಳಲ್ಲಿ ತಿಂತ ಕುತ್ಕೊಂತ 3 ದಿನ 4 ದಿನ 1 ವಾರ ಅವ್ರ ಮನೇಲಿ ಇದ್ದು ಬರ್ತೀರಾ? ಆಮೇಲೆ ನೀ ಚೆನ್ನಾಗಿಲ್ವಾ? ನಿಮ್ ಮುಖ ಚೆನ್ನಾಗಿಲ್ವಾ? ಯಾಕೆ ಹೀರೋಯಿನ್ ಮುಖಗಳಾಗ್ತೀರಿ ವಾಟ್ಸಪ್ ಅಲ್ಲಿ? ನಿನಗಿಂತ ನೀನ್ ಚೆನ್ನಾಗಿಲ್ಲ ಅಂತ ನಿನ್ ಬುದ್ಧಿನೇ ಹೇಳ್ತಾ ಇದ್ದೀನಿ. ಅನ್ಯ ಜನಗಳನ್ನ ಯಾಕೆ ಯಾಕೆ ನಿನ್ ಮುಖ ಚೆನ್ನಾಗಿಲ್ವಾ? ನಿನ್ನ ಅಕೌಂಟಲ್ಲಿ, ನಿನ್ನ ಅಕೌಂಟಲ್ಲಿ ನಿನ್ ಫೇಸ್ ಹೀರೋ ಬೇಸು, ಹೀರೋಯಿನ್ ಬೇಸು,
ಅವ್ರ ಬದುಕು ನಿನ್ಗೆ ಗೊತ್ತಾ? ಅವ್ರ ಜೀವನ ನಿನ್ಗೆ ಗೊತ್ತಾ? ಅವ್ರ ಎಂತಾರ ಅವ್ರ ಮನಸ್ಸು ನಿನ್ಗೆ ಗೊತ್ತಾ? ಒಳ್ಳೆಯವ್ರನ್ನಾಗ್ಬೇಕು. ಯೇಸು ಕ್ರಿಸ್ತನಿಗಿಂತ ದೊಡ್ಡವರು ಅವರು? ಯೇಸು ಕ್ರಿಸ್ತನಿಗಿಂತ ಜಾಸ್ತಿ ತ್ಯಾಗ ಮಾಡಿದಾರ? ಹೆಂಗೆಂಗೋ ವಿಕಾರವಾಗಿರೋ ಏನೇನೋ ರೂಪ ಮಾಡ್ಕೊಂಡಿರೋದನ್ನೆಲ್ಲ ಹಾಕೊಂತೀರಾ, ಅದೇ ಕಿತ್ಕೋತಾರೆ ನಿಮ್ಮ ಪ್ರಪಂಚದಲ್ಲಿ. ಅವ್ರನ್ನ ನಿಮ್ಮ ಆತ್ಮಿಕ ಕಣ್ಣು ತೆರೆದಿಲ್ವಾ? ನಿನ್ ಮುಖ ಹಾಕಿದ್ರೆ ಆಗಿಲ್ಲ, ಯಾವ್ದನ್ನ ವಾಕ್ಯ ನಿನ್ ಕಣ್ ತೆರೆದಿದ್ರೆ ನನ್ನ ಸಿಸ್ಟರ್ ಇದ್ರಲ್ಲಿ ನೋಡಿದೆ. ಆ ಸಿಸ್ಟರ್ ಏನೋ ಆ ಬ್ರದರ್ ಮುಖ ಹಾಕೊಂಡಿದ್ರು, ಅವ್ರ ಅನ್ಯ ಮನುಷ್ಯ. ಆ ಬ್ರದರ್ ಅವ್ರ ದೇವ್ರದ್ದು ಹಾಕಿಕೊಂಡು ಇವಾಗ ಕೂಡ ಹಾಕಿ ಹೇಳ್ತೀನಿ. ಅರ್ಥ ಆಯ್ತಾ ನಾನು ಹೇಳಿದ್ದು? ಆ ಬ್ರದರು ಆ ಅನ್ಯ ಮನುಷ್ಯನು ಅವ್ರ ದೇವ್ರದ್ದು ಹಾಕೊಂಡಿದ್ದಾನೆ ಪ್ರಪಂಚದಲ್ಲಿ. ನಮ್ಮ ಸಿಸ್ಟರು, ನಮ್ಮ ಚರ್ಚ್ ಸಿಸ್ಟರ್ ಅಂತಲ್ಲ, ನಮ್ಮ ಕ್ರಿಶ್ಚಿಯನ್ ಸಿಸ್ಟರು ಆ ಬ್ರದರ್ ಮುಖ ಹಾಕೊಂಡಿದ್ದಾನೆ. ಅರ್ಥ ಆಯ್ತಾ ಇಲ್ವಾ? ಹಲ್ಲೆಲೂಯಾ. ಆ ಬ್ರದರ್ ಅವ್ರ ದೇವ್ರದ್ದು ಹಾಕೊಂಡಿದ್ದಾನೆ, ಇವಾಗ್ಲೂ ಅದೇ ಇದೆ. ಸಿಸ್ಟರು ಆ ಬ್ರದರ್ ಮುಖ ಹಾಕೊಂಡಿದ್ದಾರೆ. ನೋಡಿ, ಕಣ್ಣುಗಳು ತೆರೆದಿದೆಯಾ ತೆರೆದಿಲ್ಲ? ಮೊನ್ನೆ ಕೂಡ ವಾಟ್ಸಪ್ ಅಲ್ಲಿ ಹುಡುಗಿ ಹೀರೋನ್ ಆಗಿದ್ದೀರಾ ಕಳಿಸಿದ್ದೀನ ಎದ್ಬಿಡು ನಿನ್ ಪ್ರಪಂಚನ ಫಸ್ಟ್ ಸ್ಪಿರಿಚುವಲ್ ಗ್ರೂಪ್ ಇದು. ಫೋನ್ ಮಾಡಿ ಹೇಳಿದ್ದೀನಿ, ಸ್ಪಿರಿಚುವಲ್ ಗ್ರೂಪ್ ಇದು. ಹಾ ಹೇಳಿ ಯಾವಾಗ ನಿಮ್ ಕಣ್ ತೆರೆಯೋದು? ಯಾವಾಗ ನಿಮ್ಮ ಆತ್ಮಿಕ ಕಣ್ಣುಗಳು ತೆರೆಯೋದು? ಹೀರೋಗಿಂತ ನೀನೇ ಹೀರೋ ದೇವರಿಗೆ. ರಜನಿಕಾಂತ್ಗಿಂತ ನೀನೇ ಗ್ರೇಟು, ಚಿರಂಜೀವಿಗಿಂತ ನೀನೇ ಗ್ರೇಟು. ಈಗ ಎಲ್ಲ ಹೀರೋಯಿನ್ಗಳಿಗಿಂತ ನೀನೇ ಗ್ರೇಟು. ಈಗ ಎಲ್ಲ ಸ್ಪೋರ್ಟ್ಸ್ ಮ್ಯಾನ್ಗಳಿಗಿಂತ ನೀನೇ ಗ್ರೇಟು. ನೋಡಿ, ಇನ್ನು ಆತ್ಮಿಕ ಕಣ್ಣುಗಳು ತೆರೀತಾ ಇಲ್ಲ. ಅಲ್ಲಿಂದ ಇಲ್ಲ, ಚಪ್ಪಾಲೇನಿಲ್ಲ, ಆಮೇಲಿಲ್ಲ. ಕ್ರಿಕೆಟ್ ಸ್ಟೇಡಿಯಂ ಅಲ್ಲಿ ಇದೆ. ಇಲ್ಲಿ ನೋಡಿದ್ರೆ ಸಾಕು ಕೂತ್ಕೊಂಡಿರ್ತೀರ. ಚರ್ಚ್ ಅಂದ್ರೆ ಕೂಡ ಅರ್ಥ ಆಗ್ತದೆ, ಭಾನುವಾರ ಅಂದ್ರೆ ಕೂಡ ಅರ್ಥ ಆಗ್ತದೆ, ಆರಾಧನೆ ಅಂದ್ರೆ ಕೂಡ ಗೊತ್ತಿಲ್ಲ. ಹಾಡಲ್ಲಿ ಏನಿದೆ, ವಾಕ್ಯದಲ್ಲಿ ಏನಿದೆ, ಸಭೆಯಲ್ಲಿ ಏನಿದೆ ಗೊತ್ತಿಲ್ಲ. ಅದಕ್ಕೆ ಬಂದಿಲ್ಲ ಇವತ್ತು ಕೆಲವರು, ಇನ್ನು ಕೆಲವರು ಬಂದಿಲ್ಲ. ನೋಡಿ, ಆತ್ಮಿಕ ಕಣ್ಣುಗಳು ಮುಚ್ಚೋಗಿದೆ. ಆತ್ಮಿಕ ಕಣ್ಣುಗಳು ಕರ್ತನ ಭೋಜನ ಇದೆ. ಹೋಗ್ಲಿ, ಭಾನುವಾರ ಬಂದಿಲ್ಲಪ್ಪ, ಬುಧವಾರ ಆದ್ರೂ ಹೋಗೋಣ, ಇಲ್ಲ ಶುಕ್ರವಾರ ಆದ್ರೂ ಹೋಗೋಣ. ಆ ಒಂದು ಕಣ್ಣುಗಳು ಕೂಡ ತೆಗೆದಿಲ್ಲ ಅಂದ್ರೆ ಸಭೆ ಅಂದ್ರೆ ಏನು? ಪರಿಶುದ್ಧ ಸ್ಥಳ. ಸಭೆ ಅಂದ್ರೆ ಏನು? ಪಾಪಗಳು ಕ್ಷಮಿಸುವ ಸ್ಥಳ. ಸಭೆ ಅಂದ್ರೆ ಏನು? ಅದ್ಭುತಗಳು ನಡೆಯುವ ಸ್ಥಳ. ಸಭೆ ಅಂದ್ರೆ ಏನು? ನಿನ್ನನ್ನ ಚೇಂಜ್ ಮಾಡಿ ಪರಲೋಕಕ್ಕೆ ಕಳಿಸೋ ಸ್ಥಳ. ಸಭೆ ಅರ್ಥ ಗೊತ್ತಿಲ್ಲ, ದೇವರ ಅದ್ಭುತ ಗೊತ್ತಿಲ್ಲ, ದೇವರ ಮಹಿಮೆ ಗೊತ್ತಿಲ್ಲ, ಆರಾಧನೆಯಲ್ಲಿ ಬಿಡುಗಡೆ ಇದೆ ಅಂತ ಗೊತ್ತಿಲ್ಲ. ಮುಂಚೆನೆ ಹೋಗೋಣ, ಆರಾಧನೆಯಲ್ಲಿ ಫುಲ್ ಆಗಿರ್ಬೇಕು, ನಾನು ಲಾಸ್ಟ್ ಅಲ್ಲಿ ಹೋಗ್ತೀನಿ, ಕಡೆ ಹಾಡಲ್ಲಿ ಹೋಗ್ತೀನಿ, ಕಾಣಿಕೆ ಕೊಡೋಕೆ ಹೋಗ್ತೀನಿ. ನೋ, ನಿನ್ ಕಣ್ಣುಗಳು ಮುಚ್ಚಿದೆ. ಎಲ್ಲಾರು ಅಲ್ಲಿದೆ ತಮ್ಮ ಮಾಡೋರು ಮಾಡದಿರೋರು ಎಲ್ಲಾರು ಸೇರಿ ಸರಿ. ಆಮೇಲೆ ನಿಜ ಹೇಳ್ತಾರೋ ದೇವರ ಆತ್ಮ, ನಾನೆಲ್ಲ ಹೇಳ್ತಾ ಇರೋದು. ಇನ್ನು 12 ವಾಕ್ಯಗಳು ಕೊಟ್ಬಿಟ್ಟು ನಾನು ಮಾತಾಡ್ತಾ ಇರೋದು. ಫಸ್ಟ್ ಅದಕ್ಕೆ ವಾಕ್ಯಗಳು ಕೊಟ್ಟಿದ್ದೀನಿ. ವಾಕ್ಯಗಳು ನಿಮ್ಗೆ ಕೊಟ್ಬಿಟ್ಟು ನಾನು ಹೇಳ್ತಾ ಇರೋದು. ನಿಮ್ ಜೀವನದಲ್ಲಿರೋ ತಪ್ಪುಗಳನ್ನ, ನೀವು ಮಾಡೋ ತಪ್ಪುಗಳನ್ನ ಪ್ರತಿನಿತ್ಯ ಕ್ಷಣ ಕೂಡ ಪಾಪ ಮಾಡ್ತಾ ಇದ್ದೀರಾ. ಕಾರಣ ಏನು ಗೊತ್ತಾ? ಕಣ್ ತೆರೆದಿಲ್ಲ. ಪಾಪದ ಬಗ್ಗೆ ಕಣ್ ತೆರೆದಿಲ್ಲ, ಪರಿಶುದ್ಧದ ಬಗ್ಗೆ ಕಣ್ ತೆರೆದಿಲ್ಲ, ಲೋಕದ ಬಗ್ಗೆ ಕಣ್ ತೆರೆದಿಲ್ಲ, ಪರಲೋಕದ ಬಗ್ಗೆ ಕಣ್ ತೆರೆದಿಲ್ಲ. ಅದಕ್ಕೆ ಎಲ್ಲ ಒಳ್ಳೆಯದೇ ಮಾಡೋದು ದೇವ ನಿನ್ನ ಪ್ರೀತಿಸಿದ ನನಗೆ ಮಾಡ್ಬಿಟ್ಟಿರಲ್ಲ ಆಗ. ಎಲ್ಲ ಒಳ್ಳೆಯದೇ. ನಾವು ಮಾತಾಡೋದು, ನೋಡೋದು, ತಿನ್ನೋದು, ಹೊಡಿಯೋದು, ಬೈಯೋದು, ಆಮೇಲೆ ಎತ್ತು ಬಿಡೋದು, ಅನ್ನೋದು, ಪೊಲೀಸ್ ಸ್ಟೇಷನ್ ಹೋಗಿ ಇಟ್ಕೊಂಡು ಬಿಡೋದು, ಪೊಲೀಸರು ಕೇಸ್ ಹಾಕೋದು, ನೀನು ಕೇಸ್ ಹೋಗೋದು, ಎಲ್ಲ ಒಳ್ಳೆಯದೇ. ಮಾಡೋದು ದೇವ ನಿನ್ನ ಪ್ರೀತಿಸಿದ ನನಗೆ. ಎಲ್ಲಾರು ಆಡ್ತಾರೆ, ನೀನು ಆಡ್ಬೇಕು ಮರ್ಯಾದೆ. ಇಲ್ಲವೇ ಯಾಕೆ ಬ್ರದರ್ ಆಡಿಲ್ಲ, ಸಿಸ್ಟರ್ ಅಂತಾರೆ ಬ್ರದರ್. ಅದಕ್ಕೆ ತಾನ ಯಾಕೆ ನಿಮ್ಮ ಮನಸ್ಸಿಗೆ ಹೇಳ್ತಾ ಇದೆ? ಯಾಕೆ ನಿಮ್ಮ ಮನಸ್ಸಿಗೆ ವಿರುದ್ಧವಾಗಿ ಹೇಳ್ತಾ ಇದೆ? ದೇವರ ವಾಕ್ಯಕ್ಕಿರೋ ಶೋಧನೆ ಫಿಲ್ಟರ್ ಪವರ್ ಅದೇ. ಆ ಪವರಿಗೆ ಫಿಲ್ಟರ್ ಮಾಡೋ ಪವರ್ ವಾಕ್ಯಕ್ಕೆ. ಆಮೇಲೆ ಶತ್ರು ಕ್ರಿಯೆಗಳು ನನ್ನಲ್ಲಿ ಇರಬಾರ್ದು ಅಂತ ನಿಮ್ಗೆ ಗೊತ್ತಿಲ್ವಾ? ಆಮೇಲೆ ಹಲ್ಲೆಲೂಯಾ. ಒಬ್ಬರನ್ನೊಬ್ರು ಪ್ರೀತಿಸ್ಬೇಕಂತ ಗೊತ್ತಿಲ್ವಾ?
ಯಾಕೆ ಬ್ರದರ್ ದೇಶಿಸ್ತಾರೆ? ಯಾಕೆ ಸಭೆ ಇನ್ನೊಂದು ಸಭೆನ ದೇಶಿಸ್ತಾರೆ? ಯಾಕೆ ಬೋಧಕ ಇನ್ನೊಬ್ಬ ಬೋಧಕನ ದೇಶಿಸ್ತಾರೆ? ಅವ್ರ ಪ್ರೇಯರ್ ನಮ್ಗೆ ಬೇಕಂತ ಗೊತ್ತಿಲ್ವಾ? ನಮ್ ಕಷ್ಟ ಬಂದಾಗ ಅವ್ರ ಕಷ್ಟ ಬಂದಾಗ ನಾವ್ ಇರ್ಬೇಕಂತ ಗೊತ್ತಿಲ್ವಾ? ಗೊತ್ತಿಲ್ಲ ಅಂದ್ರೆ ಆತ್ಮಿಕ ಕಣ್ಣಲ್ಲಿ ತೆರೆದಿಲ್ಲ. ಹಬ್ಬ, ಉತ್ಸವ, ಜಾತ್ರೆ ಇದ್ಯಾವ್ದು ನಿಜವಾಗ್ಲೂ ಹೇಳ್ತಾ ಇದ್ರೆ ಕ್ರಿಸ್ಮಸ್, ಈಸ್ಟರ್ ಕೂಡ ಮಾಡಿಲ್ಲ ಅಂದ್ರೆ ಕೂಡ ಪರಲೋಕಕ್ಕೆ ಹೋಗ್ತೀವಿ. ಪರಿಶುದ್ಧವಾಗಿ ನಡೆಯೋದೇ ಬೇಕು. ನೀನು ಯಾವ ದಿನವರೇಶನ ಪರಿಶುದ್ಧವಾಗಿ ನಡೆಯೋದೇ ವಾಕ್ಯ ಪ್ರಕಾರ ದೇವರಿಗೆ ಬೇಕಾಗಿರೋದು. ಪಾಪ ಇಲ್ಲದೆ ನಡೆಯೋದೇ ದೇವರಿಗೆ ಬೇಕಾಗಿರೋದು. ನೀನ್ ಎಲ್ಲಿ ತನಕ ನಾನು ಪಾಪ ಇಲ್ಲದೆ ಜೀವಿಸ್ಬೇಕು ಅಂತ ನಿನ್ನ ಕಣ್ಣುಗಳು ತೆರೆಯೋ ತನಕ ನೀನ್ ಅದ್ಭುತನ ನೋಡಲ್ಲ. ಪರಿಶುದ್ಧವಾಗಿ ಜೀವಿಸೋದಕ್ಕೆ ಮನಸ್ಸು ಮಾಡಕ್ ಆಗಲ್ಲ, ಮಾಡಲೇ ಆಗುತ್ತೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಬರ್ತಡೇ, ಹಬ್ಬ, ಉತ್ಸವ, ಜಾತ್ರೆ, ಮದುವೆ, ಆಮೇಲೆ ಅದು ಇದು ಮದರ್ಸ್ ಡೇ, ಆಮೇಲೆ ಇದೆ ಬೈಬಲ್ ಸ್ಟಡಿ ಹೋಯ್ತು, ಪ್ರೇಯರ್ ಹೋಯ್ತು, ಕ್ರಿಸ್ಮಸ್ಗೆ ಪೇಂಟ್ ಹೊಡಿ, ಸಂಡೇ ಲೀವ್ ಆಗ್ಬಿಟ್ಟು ಪೇಂಟ್ ಹೊಡಿ, ಕ್ಲೀನ್ ಮಾಡು, ಸಾಲ ಮಾಡ್ಕೋ, ಆಮೇಲೆ ಇದೆಲ್ಲ ಮಾಡ್ಬಿಟ್ಟು ಬರ್ತಡೇ ಕ್ರಿಸ್ಮಸ್ ಹೇಗ್ ಬಂತು? ಏನ್ ಬಂದಿಲ್ಲ, ಪಾಪಿ ಆಗಿ ಇದೆಲ್ಲ ಮಾಡಿದ್ರೆ ಪಾಪಿ ಆಗ್ತೀನಿ ಅಂತ ಗೊತ್ತಿಲ್ವಾ? ದೇವ್ರ ನಾನು ಸನ್ನಿಧಿಗೆ ಬಂದಿರೋ ಪೇಂಟ್ ಹೊಡಿ, ಹಬ್ಬ ಮಾಡು, ಸಾಲ ಮಾಡ್ಕೊಂಡಂತ ಕಣ್ ತೆರೆದಿಲ್ಲ. ಸಿಸ್ಟರ್, ಬ್ರದರ್, ಎಲ್ಲ ಚೆನ್ನಾಗಿದ್ರೆ ಮಾಡು. ಕ್ರಿಸ್ಮಸ್ ನ ದೇವ್ರಿಗೂ ಇಷ್ಟ ಆಗುತ್ತೆ. ಎಲ್ಲ ಚೆನ್ನಾಗಿದೆ ಮಾಡು. ಪಾಪ ಇದ್ದೀರಾ ಪ್ರೇಯರ್ ಮಾಡ್ಕೊಂಡು 15 ದಿನ ಪ್ರೇಯರ್ ಮಾಡಲ್ಲ ಗೊತ್ತಾ? ಡಿಸೆಂಬರ್ ಎಲ್ಲ ಪ್ರೇಯರ್ ಮಾಡಲ್ಲ. ಕ್ರಿಸ್ಮಸ್ ಬಂದ್ರೆ ಗೊತ್ತಾ ನಿಮ್ಗೆ? ಮೆಜರ್ ಗೊತ್ತದು. ಪ್ರೇಯರ್ ಮಾಡಲ್ಲ ಆ ತಿಂಗಳೆಲ್ಲ. ಬರ್ತ್ಡೇ ಬಂದ್ರೆ ಪ್ರೇಯರ್ ಮಾಡಲ್ಲ ಮನೆಯಲ್ಲಿ, ಮದುವೆ ಬಂದ್ರೆ ಪ್ರೇಯರ್ ಮಾಡಲ್ಲ, ಪೇಂಟಿಂಗ್ ನಡೀತಾ ಇದ್ರೆ ಪ್ರೇಯರ್ ಮಾಡಲ್ಲ. ಕ್ಲೀನ್ ಮಾಡು, ಎತ್ಕೋ, ಇಡಿ, ಊಟ ಕೊಡು, ನೀರು ಕಣ್ತೆರಿ. ಇವತ್ತಾದ್ರೂ ಎಲ್ಲ ವಿಷಯಗಳು ನಿಮ್ ಕಣ್ಣುಗಳು ತೆರೀಲಿ, ನಿಮ್ಮ ಆತ್ಮಿಕ ಕಣ್ಣುಗಳು ತೆರೀಲಿ. ಎಲ್ಲಿ ತನಕ ದೇವನ ಬೇಸರ ಮಾಡ್ತೀಯ? ಎಲ್ಲಿ ತನಕ ದೇವನ ಕಲವಲ ಪಡಿಸ್ತೀಯ? ಎಲ್ಲಿ ತನಕ ವಾಕ್ಯಕ್ಕೆ ವಿರುದ್ಧವಾಗಿ ಜೀವಿಸ್ತೀಯ? ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಯಾವಾಗ ಆರಾಧನೆ ಆಗೋಗುತ್ತೋ, ಯಾವಾಗ ಚರ್ಚ್ ಬಿಡ್ತಾರೋ, ಯಾವಾಗ ಕರ್ತನ ಭೋಜನ ಕೊಡ್ತಾರೋ, ಯಾವಾಗ ಇದಾಗೋಗುತ್ತೋ, ಯಾವಾಗ ಕೆಳಗಡೆ ಇಳಿದಾರೋ ಪಾಸ್ಟು ಪ್ರೇಯರ್ ಮಾಡಿಸ್ಕೊಂಡು ಕೈ ಇಸ್ಕೊಂಡು ಹೋಗ್ಬಿಡೋಣ. ಯಾಕೆ 2 ಹಾಡು ಆಗಿದ ತಕ್ಷಣ ಯಾವಾಗ ಕೆಳಗಡೆ ಕುತ್ಕೊಂತ ಇರ್ತಾರೆ ಅಂತ ಇರ್ತದೆ ಗೊತ್ತಾ? ಆತ್ಮಿಕ ಕಣ್ಣುಗಳು ಇನ್ನೂ ತೆರೆದಿಲ್ಲ. ಮಾಡ್ತಂದ್ರೆ ಕೈ ತಪ್ಪಾಗಿ ಶಕ್ತಿ ತುಂಬಾ ಬೇಕು. ಇನ್ನು ಮಾಡಿ ಅನ್ಬೇಕು. ಇದು ಸೂಪರ್ ನ್ಯಾಚುರಲ್ ಪವರ್ ಅಂದ್ರೆ. ಯಾವಾಗ ಕುತ್ಕೊಳ್ಳೋಕೆ ಹೇಳ್ತಾರೋ, ಯಾವಾಗ ಆರಾಧನೆ ಆಗೋಗುತ್ತೋ, ಯಾವಾಗ ಪ್ರಸಂಗ ಆಗ್ಬಿಡ್ತೋ, ಯಾವಾಗ ಬೋಧಕ ಕೆಳಗಡೆ ಬಂದ್ಬಿಡ್ತಾನೋ, ಆತ್ಮಿಕ ಕಣ್ಣುಗಳು ತೆರೆದಿಲ್ಲ. ನಮ್ಮ ಸಭೆಯಲ್ಲೇ ಸುಮಾರು ಜನ ತೆರೆದಿಲ್ಲ. ಹಲ್ಲೆಲೂಯಾ, 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 ಆಮೆನ್, ಹಲ್ಲೆಲೂಯಾ. ಬರವಾರ ತಗೋತೀವಿ ವಿಷಯ, ಬರವಾರ ಎತ್ಕೊತೀವಿ. ಹಲ್ಲೆಲೂಯಾ. ಸಾಕು ಹೋರಾಯ್ತು, ಬರವಾರ ಮಾತಾಡ್ತೀವಿ. ದೇವರ ಆತ್ಮದಲ್ಲಿ ಫಿಲ್ ಆಗಿ ಮಾತಾಡಿ ನಮ್ಮ ಟೈಮ್ ನೋಡಿ. ಹಲ್ಲೆಲೂಯಾ. ಮಿಕ್ಕಿದ ದೇವರು ಮಾತಾಡ್ತಾರೆ. ಆದಷ್ಟು ದೇವರು ಪ್ರೇಯರ್ ಇರಿ. ದೇವರು ಬರೋರ ಹತ್ರ ಆಗಿದೆ. ನೆಕ್ಸ್ಟ್ ವೀಕ್ ಹೇಳ್ತಾರೆ ದೇವರು. ಥ್ಯಾಂಕ್ ಯು ಜೀಸಸ್. ಎಲ್ಲರೂ ನಿಂತ್ಕೊಳ್ಳೋಣ. ಪರಿಶುದ್ಧ ಆತ್ಮ ದೇವರೇ